ಗುರುಗಳೇ, ಹೇಳಿ ಮಹಾರಾಜ. ಮಹಾಮಂತ್ರಿಗಳೇ, ಮಹಾರಾಜರೇ, ನಾವು ಚಕ್ರವರ್ತಿ ಸಾಮ್ರಾಟರಾಗಲು ಉಳಿದಿರುವುದು ಕೇವಲ 2 ಹೂದಾನಿಗಳು. ಒಂದು ಒಡೆದಿದೆ, ಆದರೆ ಚಿಂತೆ ಇಲ್ಲ. ನಮಗೆ ನಮ್ಮ ಪರಾಕ್ರಮದಲ್ಲಿ ವಿಶ್ವಾಸವಿದೆ. ನಾವು ಈ ಒಡೆದಿರುವ ಹೂದಾನಿಯನ್ನು ನಮ್ಮ ಪರಾಕ್ರಮದಿಂದ ಸಮಗೊಳಿಸುವೆವು. ಹೌದು ಮಹಾರಾಜರೇ. ಸತ್ಯವಾದ ಮಾತು ಮಹಾರಾಜರೇ. ಈ 2 ಹೂದಾನಿಗಳ ದಾಯಿತ್ವವನ್ನು ನಿಮಗೆ ನೀಡುತ್ತಿದ್ದೇವೆ. ಏನು? ಮಹಾರಾಜರೇ, ಅದು ನಾನು ಮಚಲಿ ಅಂದ್ರೆ ಮಚಲಿಪಟ್ಟಣಂ. ನಾನು ಅತ್ಯವಶ್ಯಕ ಕೆಲಸಕ್ಕಾಗಿ ಮಚಲಿಪಟ್ಟಣಕ್ಕೆ ಹೋಗಬೇಕಾಗಿದೆ. ಮತ್ತೆ ಗಡಿಯಲ್ಲಿರುವ ಸೈನ್ಯವನ್ನು ಗಮನಿಸಬೇಕಾಗಿದೆ ಮಹಾರಾಜರೇ. ಮತ್ತೆ ನಾನು ಹೋಗುವುದು ಅವಶ್ಯವಾಗಿದೆ. ಒಳ್ಳೆಯದು ಮಹಾಮಂತ್ರಿಗಳೇ. ಮಹಾರಾಣಿ ಚಿನ್ನಾದೇವಿ, ಹೇಳಿ ಮಹಾರಾಜರೇ. ನೀವು ನಮ್ಮ ಮೊದಲನೇ ಮಹಾರಾಣಿ. ಈ 2 ಹೂದಾನಿಗಳ ದಾಯಿತ್ವವನ್ನು ನಿಮಗೆ ನೀಡುತ್ತಿದ್ದೇವೆ. ಮಹಾರಾಜರೇ, ನಮಗಿದು ಬೇಡ. ಮರಣದಂಡನೆಯನ್ನು ನೀಡುವ ಈ ಹೂದಾನಿಗಳ ರಕ್ಷಣೆ. ಏನೆಂದಿರಿ ನೀವು? ಮಹಾರಾಜರೇ, ಇವು ಅತ್ಯಂತ ಮಹತ್ವಪೂರ್ಣವಾದ ಹೂದಾನಿಗಳು ಎಂದು ಹೇಳುತ್ತಿದ್ದೆವು. ಇವು ಮಹಾಮಂತ್ರಿಗಳ ಹತ್ತಿರವಿದ್ದರೆ ಸುರಕ್ಷಿತವಾಗಿರುತ್ತವೆ. ಆದರೆ ಮಹಾಮಂತ್ರಿಗಳು ಮಚಲಿಪಟ್ಟಣಕ್ಕೆ ಹೋಗುತ್ತಿದ್ದಾರೆ. ಹೌದು ಹೌದು ಮಹಾರಾಜರೇ, ಈ ಕುಂಡಗಳು ಅತ್ಯಂತ ವಿಶೇಷವಾಗಿವೆ ಮಹಾರಾಜರೇ. ನಿಮ್ಮನ್ನು ಚಕ್ರವರ್ತಿ ಸಾಮ್ರಾಟರನ್ನಾಗಿಸುತ್ತವೆ ಈ ಕುಂಡಗಳು. ಮಹಾರಾಜರೇ, ಇದು ನಮ್ಮ ಸೌಭಾಗ್ಯ ಮಹಾರಾಜರೇ. ಇದರ ರಕ್ಷಣಾ ಕಾರ್ಯವನ್ನು ಮಹಾರಾಣಿಯವರ ಜೊತೆ ನಮಗೂ ನೀಡಿ. ಒಳ್ಳೆಯದು ಒಳ್ಳೆಯದು ಮಹಾರಾಣಿ. ನಾವು ಈ 2 ಹೂದಾನಿಗಳ ದಾಯಿತ್ವವನ್ನು ನಿಮಗೂ ಹಾಗೂ ಮಹಾರಾಣಿ ಚಿನ್ನಾದೇವಿಗೆ ನೀಡುತ್ತೇವೆ. ನಾವು ಉಳಿದುಕೊಂಡೆವು. ಮಹಾರಾಜರೇ, ನಾವು ನಿಮ್ಮ ಆಜ್ಞೆಯನ್ನು ಖಂಡಿತ ಪಾಲಿಸುತ್ತೇವೆ. ಆದರೆ ನೀವು ನಮಗೆ ಒಂದೇ ಹೂದಾನಿಯನ್ನು ನೀಡಿರಿ, 2 ಈ ಸಭೆಯಲ್ಲಿ ಇನ್ನೂ ಸಮರ್ಥರಿದ್ದಾರೆ. ಗುರುಗಳೇ, ಹೇಳಿ ಮಹಾರಾಜರೇ. ಗುರುಗಳೇ, ನಮ್ಮ ಹಿರಿಯ ಮಹಾರಾಣಿ ಹೇಳುತ್ತಿರುವುದು ನಿಜವೇ. 1 ಹೂದಾನಿಯ ದಾಯಿತ್ವ ಇವರದು ಹಾಗೂ ಇನ್ನೊಂದು ಹೂದಾನಿಯ ದಾಯಿತ್ವ ನಿಮಗೆ ನೀಡುತ್ತಿದ್ದೇವೆ. ಹಾ, ದನಿ ಮುದುಕ ಸಿಕ್ಕಾಕೊಂಡ. ಒಳ್ಳೆದಾಯ್ತು. ಕಳ್ಳು ಬೆಕ್ಕು ಸಿಕ್ಕಾಕೊಳ್ಳೋ ಸಮಯ ಬಂತು. ಇಲ್ಲ, ನಾವು ನಾವು ನಾವೇ ಮಹಾರಾಜರೇ. ನಮಗಾಗಲಿ ಈಗ ಎಷ್ಟೋ ಜವಾಬ್ದಾರಿಗಳಿವೆ ಮಹಾರಾಜರೇ. ಅದರೊಂದಿಗೆ ಇನ್ನೊಂದು. ಗುರುಗಳೇ, ನೀವು 3 ಹೂದಾನಿಯ ದಾಯಿತ್ವ ತೆಗೆದುಕೊಳ್ಳಲು ಉತ್ಸುಕರಾಗಿದ್ದೀರಿ. ನೀವೇ ಹೇಳುತ್ತಿದ್ದೀರಲ್ಲ, ಈ 3 ಪೂಜೆ ಮಾಡುವೆವು, ಅಭಿಷೇಕ ಮಾಡುವೆವೆಂದು. ಈಗ 1 ದಾಯಿತ್ವ ನಿಮ್ಮದಾಗಿದೆ. ಅದು ನಾವು ಮಹಾರಾಜರೇ. ಕ್ಷಮಿಸಿ ನಮ್ಮನ್ನು ಗುರುಗಳೇ. ನಾವು ನಿಮಗೆ 2 ಹೂದಾನಿಯ ದಾಯಿತ್ವವನ್ನು ನೀಡಲಾರೆವು. ಕೇವಲ 1 ದಾಯಿತ್ವ ನಿಮ್ಮದು. ಮಹಾರಾಜರೇ, ನಾವು ಈ ಹೂಕುಂಡವನ್ನು ಎಷ್ಟು ದಿನಗಳ ಕಾಲ ಕಾಪಾಡಬೇಕು? ಏನೆಂದಿರಿ ಗುರುಗಳೇ? ಮಹಾರಾಜರೇ, ಈ ಹೂಕುಂಡವನ್ನು ನಾವು ಎಷ್ಟು ದಿನಗಳ ಕಾಲ ಕಾಪಾಡಬೇಕು? ನಿಮ್ಮೆಲ್ಲ ಕನಸುಗಳು ಸಾರ್ಥಕವಾಗುವವರೆಗೆ ಎಂದು ನೀವು ಮಹಾಗುರುಗಳು ಹಾಗೂ ನಾವು ಚಕ್ರವರ್ತಿಗಳಾಗುವವರೆಗೆ. ಆಯ್ತು ಮಹಾರಾಜರೇ. ಸಭೆ ಸಮಾಪ್ತಿಯಾಯಿತು. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಣಿ ಚಿನ್ನಾದೇವಿಯವರಿಗೆ, ಮಹಾರಾಣಿ ತಿರುಮಲಾಂಬ ದೇವಿಯವರಿಗೆ. ಬೇಡ ಬೇಡ ಬೇಡ, ಸ್ವಲ್ಪದಲ್ಲೇ ಉಳ್ಕೊಂಡ್ರ ಗುರುಗಳು. ಮಾವಿನಕಾಯಿ,
ಹುಣಸೆಕಾಯಿ, ಶ್ರೀಗಂಧ. ಅಮ್ಮ ಗರ್ಭಿಣಿ ಇದ್ದಾಗ ಗಂಧನೂ ತಿಂತಾರಾ? ತಿನ್ನೋದಿಲ್ಲ, ಮೈಗೆ ಹಚ್ಕೊಳ್ತಾರೆ. ಅದರಿಂದ ದೇಹ ತಣ್ಣಗಿರುತ್ತೆ. ಹೌದಾ? ಆದ್ರೆ ಅಮ್ಮ ಇಷ್ಟೊಂದು ಗಂಧನ ಯಾರು ಕೊಡ್ತಾರೆ? ರಾಮ, ನಾನ್ ಪುಡಿ ಮಾಡ್ತೀನಿ. ಇದಕ್ಕಾಗಿನೇ ತಾನೇ ನಾನು ಹುಟ್ಟಿರೋದು ಅಲ್ವಾ ಅಮ್ಮ? ಶಾರದಾ ಗರ್ಭವತಿ ಆಗಿದ್ದಾಗಿಂದ ಎಲ್ಲವೂ ನನ್ನ ತಲೆ ಮೇಲೆ ಬಂದಿದೆ. ಅಮ್ಮ ಏನೋ ಹೇಳ್ತಾ ಇದಾರೆ. ಇಲ್ಲ 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 ಅಮ್ಮ, ನಾನು ಏನು ಹೇಳಿಲ್ಲ. ಏನೂ ಇಲ್ಲ. ಅಮ್ಮ ಇನ್ನೇನ್ ಬರೀಲಿ? ಗಂತೆ. ಎಷ್ಟು ದಿನ ಆಯ್ತು ನನ್ಗೆ ಗಂತೆನೆ ಕೊಸಿಲ್ಲ. ನನ್ ಎಷ್ಟೋ ಗಂತೆಗಳು ಕಲ್ದೋಗ್ಬಿಟ್ಟಿದೆ. ಮತ್ತೆ ನನ್ ಗಂತೆಗಳ ಸಂಖ್ಯೆನು ಕಡಿಮೆ ಆಗ್ಬಿಟ್ಟಿದೆ. ಯಾವ ಗಂಟೆನೂ ತಗೊಳ್ಳೋದಿಲ್ಲ. ಈ ಪಟ್ಟಿ ಶಾರದಾಗ್ ಬೇಕಾಗಿರುವ ಸಾಮಗ್ರಿಗಳ ಬಗ್ಗೆ ಮಾತ್ರ. ಇನ್ನೇನ್ ಬರೀಲಿ? 1 ಸೇರು ಗೋಡಂಬಿ, 1.5 ಸೇರು ಬಾದಾಮಿ, 1 ಸೇರು ರವೆ. ಅಮ್ಮ ರವೆ ಉಂಡೆ ಮಾಡಕ್ಕೆ ಇಷ್ಟೆಲ್ಲ ಬೇಕಾಗುತ್ತಾ? ಹಾಗೆ ಅಮ್ಮ, ಇಲ್ಲ ಸುಮ್ಮನೆ ಕೇಳಿದೆ. ಪೂರ್ತಿ ವಿಜಯನಗರಕ್ಕೆ ರವೆ ಉಂಡೆ ಮಾಡ್ತಿದ್ಯಾ? ಇಲ್ಲ ಏನಂದ್ರೆ ಶಾರದಾ ಇಷ್ಟೊಂದು ಹೇಗ್ ತಿಂತಾಳೆ? ನಾನು ತಿಂತೀನಿ. ರವೆ ಉಂಡೆ ಅಂದ್ರೆ ನನ್ಗೂ ಇಷ್ಟ. ಸುಮ್ನೆ ರವೆ ಉಂಡೆ ತುಂಬಾ ಇಷ್ಟ, ಆದ್ರೆ ನನ್ಗಂತೂ ಮಾಡೋದಕ್ ಬರೋದಿಲ್ಲ. ಅಮ್ಮ ನಾನಂತೂ ರವೆ ಉಂಡೆ ಮಾಡೋದಿಲ್ಲ. ಸರಿ ಮಾಡ್ಬೇಡ, ಆದ್ರೆ ಈ ಸಾಮಗ್ರಿ ತರ್ಬೇಕಲ್ವಾ? ಹಾ, ಎಲ್ಲಾ ದಿನಸಿಯನ್ನು ನಾನೇ ತರೋದಲ್ವಾ, ಇದನ್ನು ತರ್ತೀನಿ. ಹೌದಾ? ಉಪಕಾರ ಮಾಡ್ತಾ ಇದ್ದೀರಾ? ಏ ಇಲ್ಲ, ನಾನು ಹಾಗೆ ಸುಮ್ನೆ ಆ ಪಟ್ಟಿ ಕೊಡು. ಮೊದಲು ಈ ಸಾಮಗ್ರಿ ತಗೊಂಡ್ ಬಾ, ಆಮೇಲೆ ಬೇಕಾದ್ರೆ ಸಭೆಗೆ ಹೋಗು. ರಾಮ, ನಾನು ಬಲ್ತೇನೆ ನಿನ್ ಜೊತೆ. ನಿಮ್ ದಿನಸಿ ಮಾವಿನಕಾಯಿ, ಹುಣಸೆಕಾಯಿ, ಶ್ರೀಗಂಧ, 1 ಸೇರು ಗೋಡಂಬಿ, 1.5 ಸೇರು ಬಾದಾಮಿ, ಇದು ತಗೋ ರವೆ. ಎಲ್ಲ ಸರಿ ಅಲ್ವಾ? ಏನ್ ಸರಿ ಇದೆ? ನಾನು 1 ಸೇರು ರವೆ ಅಂತ ಹೇಳಿದ್ದೆ, ಆದ್ರೆ ನೀನು 1 ಪಾವ್ ತಗೊಂಡ್ ಬಂದಿದ್ಯಾ. 1 ಸೇರು ಹೇಳಿದ್ರಾ? ಬರೀ ಹೇಳಿರ್ಲಿಲ್ಲ, ಬರೆದ್ ಕೊಟ್ಟಿತ್ತು. ಓ, ಖಂಡಿತವಾಗಿಯೂ ಅಂಗಡಿ ಮಾಲೀಕರು ಅಳಿಯೋದ್ರಲ್ಲಿ ಏನೋ ವ್ಯತ್ಯಾಸ ಮಾಡಿದ್ದಾರೆ. ನೀನ್ ಕೊಟ್ಟಿದ್ ಚೀಟಿ ಅವ್ರು ಕೊಟ್ಟಿದ್ನಲ್ಲ, ಅವರೇ ರವೆ ಕಮ್ಮಿ ಕೊಟ್ಟಿದ್ದಾರೆ. ಇದೆಲ್ಲ ನನ್ನ ಹಣೆ ಬರಹ. ಶೆಟ್ಟಿ ಅವರಿಂದ ಏನ್ ತಪ್ಪಾಗಿಲ್ಲ, ಬೇಕು ಅಂತ ಇವರೇ ಕಡಿಮೆ ತಂದಿದ್ದಾರೆ ರವೆನ. ಶಾರದಾ, ಏನಂತ ಮಾತಾಡ್ತಿದ್ಯಾ? ನಾನು 1 ಸೇರು ಬಾದಾಮಿ, 1.5 ಸೇರು ಗೋಡಂಬಿ ಪೂರ ತಂದಿರೋದಕ್ಕೆ 1 ಚಿನ್ನದ ನಾಣ್ಯ ಆಗಿದೆ. ಅಂಥದ್ರಲ್ಲಿ ರವೆ ತರೋದಕ್ಕೆ ಜಿಪ್ಪಣ್ತನ ಮಾಡ್ತೀನಾ? ಏನ್ ಮಾಡೋದು? ಗೋಡಂಬಿ ಮತ್ತು ಬಾದಾಮಿನ ಅದನ್ನ ಹಾಕೋದಕ್ಕೆ ರವೆ ಬೇಕಲ್ವಾ ಸರಿಯಾಗಿ? ಅದನ್ನ ನೀನು ಪಾವ್ ತಗೊಂಡ್ ಬಂದಿದ್ಯಾ. ನೀನ್ ಅನ್ಕೊಂಡಿರ್ತೀಯಾ ರವೆನೇ ಇಲ್ಲ ಅಂದ್ಮೇಲೆ ರವೆ ಉಂಡಿನೂ ಇಲ್ಲ ಅಂತ. ಹೌದು ಅಮ್ಮ, ಇವ್ರು ಅನ್ಕೊಂಡಿರ್ತಾರೆ ರವೆನೇ ಇಲ್ಲ ಅಂದ್ಮೇಲೆ ರವೆ ಉಂಡಿನೇ ಮಾಡಕ್ಕಾಗಲ್ಲ. ನೋಡಿ ಅಮ್ಮ, ಈಗ್ಲಿಂದಾನೇ ಉಳಿತಾಯ ಮಾಡ್ತಾ ಇದ್ದಾರೆ. ನಮಗೋಸ್ಕರ ಅಲ್ದೇ ಇದ್ರು ಹೊಟ್ಟೆಲಿರೋ ಮಗುಗೋಸ್ಕರನಾದ್ರೂ ತರ್ಬೇಕಿತ್ತಲ್ವಾ? ನಿರ್ದಯಿ. ಇದು ತಪ್ಪು. ಸ್ವಲ್ಪ ಕಮ್ಮಿ ರವೆ ತಂದಿರೋದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ ಅಲ್ವಾ? ಮಿಕ್ಕಿದ್ದೆಲ್ಲ ದಿನಸಿ ನಾನು ತಂದಿದ್ದೀನಲ್ವಾ? ಗರ್ಭವತಿ ಆಗಿರೋ ಲಾಭ ಪಡಿಬೇಡ ನೀನು. ಪಂಡಿತ ರಾಮಕೃಷ್ಣ ಅವರೇ, ನಮಗೆ ಸಹಾಯ ಮಾಡಿ, ಕೊತ್ವಾಲ್ರನ್ನ ಕಾಪಾಡಿ, ನನ್ನ ಮಕ್ಕಳ ತಂದೆನ ಕಾಪಾಡಿ. ಸಹಾಯ ಮಾಡಿ ರಾಮಕೃಷ್ಣ ಅವರೇ, ಸಹಾಯ ಮಾಡಿ. ಸಮಾಧಾನ. ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಶಾಂತವಾಗಿರಕ್ಕೆ ಹೇಗ್ ಸಾಧ್ಯ? ನಮ್ಮ ಕೊತ್ವಾಲ್ರಿಗೆ, ನನ್ನ ಮಕ್ಕಳ ತಂದೆಗೆ, ನನ್ನ ಸೌಭಾಗ್ಯಕ್ಕೆ, ನನ್ನ ಸಿಂಧೂರಕ್ಕೆ, ನನ್ನ ಬಂಗಾರದಂತ ಗಂಡನ್ಗೆ ಮರಣದಂಡನೆ ವಿಧಿಸಿದ್ದಾರೆ. ಚಿಕ್ಕರಾಣಿಯವರೇ, ಜಾಗೃತರಾಗಿರಿ. ನಮ್ಮ ಬಲಿಷ್ಠವಾದ ಕೈಗಳಿಂದ ಇದನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವೆ. ಮಹಾರಾಣಿ ಚಿನ್ನಾದೇವಿಯವರೇ, ನೀವು ಚಿಂತಿಸಬೇಡಿ. ಎಚ್ಚರ. ಕೊಂಡಕ್ಕೇನು ಆಗ್ಲಿಲ್ಲ. ಹೂದಾನಿಯಲ್ಲ, ನಮ್ಮ ಪ್ರಾಣ ಉಳಿಯಿತು. ಚಿಕ್ಕರಾಣಿಯವರೇ, ನೀವಿದನ್ನು ಒಂದು ಸುರಕ್ಷಿತ ಸ್ಥಾನದಲ್ಲಿರಿಸಿ, ಅಲ್ಲವೇ? ಇದನ್ನು ನೀವು ಎಲ್ಲಿ? ಕಪಾಟಿನ ಮೇಲೆ ಇಟ್ಟು ಬಿಡೋಣ.
ಇಲ್ಲ ಆ ಕಪಾಟಿನ ಮೇಲಲ್ಲ. ಯಾವ್ದಾದರೂ ಕಾಲು ತಗುಲಿ ಮೇಲಿಂದ ಬಿದ್ದು ಒಡೆದು ಹೋದರೆ ಅದಕ್ಕೆ ಶಿಕ್ಷೆ ಏನು ಗೊತ್ತೇ? ಮರಣದಂಡನೆ. ನಾವು ಹೀಗೆ ಮಾಡೋಣ, ಇದನ್ನು ಕಪಾಟಿನ ಮೇಲಲ್ಲ, ಕಪಾಟಿನ ಒಳಗಿಡೋಣ, ನಮ್ಮ ಆಭರಣಗಳ ಜೊತೆಗೆ. ಅಲ್ಲಿ ಸುರಕ್ಷಿತವಾಗಿರುತ್ತದೆ. ಹಾ, ಬನ್ನಿ. ಇಲ್ಲ 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 ಚಿಕ್ಕರಾಣಿಯವರೇ, ಇಲ್ಲ. ಕಪಾಟನ್ನು ತೆಗೆಯಲು ಹೋಗಿದ್ದು ಬಿದ್ದು ಬಿಟ್ಟರೆ ಇಲ್ಲ. ನಾವಿದನ್ನು ಎಂತಹ ಸ್ಥಳದಲ್ಲಿ ಇಡಬೇಕು ಎಂದರೆ ನಾವದನ್ನು ಹೆಚ್ಚು ಉಪಯೋಗಿಸಬಾರದು. ಹಾ, ಅರಮನೆಯಲ್ಲಿ ಅಂತಹ ಸ್ಥಳ ಎಲ್ಲಿದೆ ಮಹಾರಾಣಿಯವರೇ? ಇದೇ ಅಲ್ಲ ನಿಮ್ಮ ಗ್ರಂಥಾಲಯ. ನೀವು ನಿಮ್ಮ ಪಾಕಕಲೆ ಸಂಬಂಧಿತ ಯಾವ ಪುಸ್ತಕವನ್ನು ಮುಟ್ಟುವುದಿಲ್ಲವಲ್ಲ, ಅದಕ್ಕಾಗಿ ನೀವು ಹೋಗದ ಸ್ಥಳವನ್ನೇ ನಾವು ಉಪಯೋಗಿಸೋಣ. ಮಹಾರಾಣಿ ಚಿನ್ನದೇವಿಯವರೇ, ನಮಗೆ ಈ ವಿಷಯದಲ್ಲಿ ಮಾತನಾಡಲು ಇಷ್ಟವಿಲ್ಲ. ಈಗ ಈ ಹೂಕುಂಡ ಇಲ್ಲಿಯೇ ಇರುತ್ತದೆ, ನಮ್ಮ ಕಣ್ಣೆದುರೆ. ಬಿಡಿ ತಿರುಮಲಾಂಬೆಯವರೇ, ನಿಮಗೆ ನಾನು ಹೇಳಲಿಲ್ಲವೇ, ಈ ಹೂದಾನಿಯು ಸುರಕ್ಷಿತ ಸ್ಥಳದಲ್ಲಿಯೇ ಇಡಲಾಗುತ್ತದೆ. ಇಲ್ಲ, ಇದು ಇಲ್ಲಿಯೇ ಇರುತ್ತದೆ, ನಮ್ಮ ಕಣ್ಣೆದುರೆ. ಬಿಡಿ ಮಹಾರಾಣಿ, ಇದನ್ನು ಮರೆಯದಿರಿ. ಮಹಾರಾಜರು ಈ ಹೂದಾನಿಯ ಸುರಕ್ಷತೆಯನ್ನು ನಮ್ಮಿಬ್ಬರಿಗೂ ನೀಡಿದ್ದಾರೆ. ನಮ್ಮ ಅಭಿಪ್ರಾಯಕ್ಕೂ ಅಷ್ಟೇ ಗೌರವ ನೀಡಬೇಕು. ಹಾಗೆ ಆಗಲಿ. ಈಗ ಈ ಹೂಕುಂಡ ನಮ್ಮಿಬ್ಬರ ಕಣ್ಗಾವಲಲ್ಲಿ ಇಲ್ಲೇ ಇರಲಿ. ಸರಿ. ಹೇ ಭಗವಂತ, ತಿಳಿದು ಎಂತಹ ತಪ್ಪಿಗೆ ಸಿಕ್ಕಾಕೊಂಡೆ ನಾನು. ಹಗಲು ರಾತ್ರಿ ಈ ಹುಕುಂಡದ ರಕ್ಷಣೆ ಮಾಡುವುದೇ ನಮ್ಮ ಕೆಲಸವಾಯಿತೇ. ಓಹೋ, ಮಹಾನ್ ರಾಜಗುರು ತಾತಾಚಾರ್ಯ ಅವರೇ, ಎಂತಹ ಮೂರ್ಖ ಕೆಲಸ ಮಾಡಿಕೊಂಡಿರಿ. ಚೆಂಡಿನೊಂದಿಗೆ ಯಾರು ಆಟ ಆಡುತ್ತಿದ್ದಾರೆ? ಚೆಂಡೆಲ್ಲಿದೆ? ಇಲ್ಲೇ ಎಲ್ಲೋ ಬಂತು. ಮೂರ್ಖರೇ, ಏನು ಮಾಡುತ್ತಿರುವಿರಿ? ಹಾ ಗುರುಜಿ, ನಾವು ಚೆಂಡು ಹೊಡೆಯೋ ಆಟ ಆಡ್ತಿದ್ವಿ ಗುರುಜಿ. ತುಂಬಾ ಮಜವಾಗಿದೆ. ಬಾಯಿ ಮುಚ್ಚಿ. ಇದೇನು ಕ್ರೀಡಾಂಗಣ ಎಂದುಕೊಂಡರೆ ಈ ಚೆಂಡಿನಿಂದ ಹೊಡೆದುಕೊಳ್ಳುವ ಆಟವಾಡಲು? ಹೋಗಿ ಹೊರಗಡೆ ನಿಮ್ಮ ಚೆಂಡಿನಿಂದ ಆಟ ಆಡಿಕೊಳ್ಳಿ. ನೋಡಿ, ಇನ್ನೊಮ್ಮೆ ಈ ಚೆಂಡು ಒಳಗಡೆ ಬಂದರೆ ನಾನು ನಿಮ್ಮನ್ನು ಮಾಡ್ತೇನೆ. ಇದು ಮಹಾರಾಜ ಕೃಷ್ಣದೇವರಾಯರ ಬಹುಮೂಲ್ಯ ಚಮತ್ಕಾರಿ ಹೂಕುಂಡ ಇಲ್ಲೇ ಇದೆ. ಅದರ ಮೇಲೆ ಏನಾದರೂ ಚೆಂಡು ಬಿದ್ದರೆ, ಅದು ಒಡೆದು ಹೋದರೆ ನಮಗೆ ಮರಣದಂಡನೆ ಶಿಕ್ಷೆ ಆಗುವ ಮೊದಲೇ ನಾವು ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತೇವೆ. ಇವರೆಲ್ಲಿ ಹೋದರು? ಹೂಕುಂಡ ಎಲ್ಲಿ ಹೋಯ್ತು? ಅಯ್ಯೋ, ನಾನು ಇಲ್ಲೇ ಇಟ್ಟಿದ್ದೆ. ದನಿಮನಿ, ಅರೆ, ಹೂಕುಂಡ ಎಲ್ಲಿ ಹೋಯ್ತು? ಮನಿ ನೋಡಿಗ ಹೊಡಿತೀನಿ, ಎಲ್ಲಾನು ಚೂರ್ ಚೂರಾಗ್ಬಿಡ್ಬೇಕು. ಬೇಡ. ಈಗ ನನ್ ಬಾರಿ, ಇದು ನನ್ ಬಾರಿ. ಇದಕ್ಕೆ ನಾನು ಹೊಡಿತೀನಿ ಇವಾಗ. ಅಯ್ಯೋ ಮೂರ್ಖರೇ, ಬೇಡ. ಗುರುಗಳೇ, ನಮ್ಮ ಆಟನ ಯಾಕೆ ಕೆಡಿಸ್ತಾ ಇದ್ದೀರಾ? ಆ ಹೂಕುಂಡ ಇಲ್ಲ ಇಡಿ, ನಾವ್ ಆಟ ಆಡ್ಬೇಕು. ಗುರುಗಳೇ, ಅಯ್ಯೋ, ಈ ಮುದುಕ ಒಳಗ್ ತಗೊಂಡು ಹೋಗ್ಬಿಟ್ಟ. ಇಲ್ಲ ಅಂದ್ರೆ ನಾವಿವತ್ತು ಗುರುಗಳು ನಮ್ಮ ಆಟಕ್ಕೆ ನೀರ್ ಹಾಕ್ಬಿಟ್ರು. ಕ್ಷಮಿಸಿ ಗುರುಗಳೇ, ಕ್ಷಮಿಸಿ. ನೀವು ನನ್ನ ಚಾಕುವನ್ನು ತೆಗೆದುಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ತರಕಾರಿ ಇಲ್ಲ, ಕತ್ತರಿಸಬೇಕಿದೆ. ನಾವು ಆ ಕುಂಬಳಕಾಯಿಗಳನ್ನು ಕತ್ತರಿಸುತ್ತೇವೆ. ನೀವ್ಯಾಕೆ ಕಷ್ಟಪಡುತ್ತೀರಿ? ನಾವಿದ್ದೇವಲ್ಲ, ನಾವು ಕತ್ತರಿಸಿ ಕೊಡುತ್ತೇವೆ. ಆದರೆ ಕುಂಬಳಕಾಯಿ ಎಲ್ಲಿದೆ? ತನಿ ಮನಿಯ ತಲೆಗಳು ಇವೇ ಕುಂಬಳಕಾಯಿಗಳು. ಇವರ ತಲೆಯಲ್ಲಿ ಗೊಬ್ಬರ ತುಂಬಿದೆ. ಇವತ್ತು ತರಕಾರಿಯಲ್ಲ, ಅವರ ಬೆರಳುಗಳನ್ನು ಕತ್ತರಿಸಿ ತಿನ್ನುತ್ತೇವೆ. ಇಲ್ಲ ಗುರುಗಳೇ, ಇಲ್ಲ. ಅಯ್ಯೋ ಈಶ್ವರ, ನೀವು ಮಾಂಸಾಹಾರಿಗಳೇ? ಹೌದು, ನರಭಕ್ಷಕರಾಗುತ್ತೇವೆ ನಾವು. ಈ ದಿನ ಇವರ ಬೆರಳುಗಳನ್ನು ಕತ್ತರಿಸಿ ಸಮಸ್ಯೆಯ ಮೂಲವನ್ನೇ ಕತ್ತರಿಸುತ್ತೇವೆ. ಕ್ಷಮಿಸಿ ಗುರುಗಳೇ, ಕ್ಷಮಿಸಿ. ಇನ್ ಮುಂದೆ ಯಾವ ಆಟನೂ ಆಡೋದಿಲ್ಲ. ಓಡು 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 ಓಡು. ಮಹಾರಾಣಿ ಚಿನ್ನಾದೇವಿ, ಮಹಾರಾಜರು ನಿಮ್ಮನ್ನು ಕರೆಯುತ್ತಿದ್ದಾರೆ.
ನಮಗೂ ಕಿವಿ ಇದೆ, ನಮಗೂ ಕೇಳಿಸುತ್ತದೆ. ಹಾಗಿದ್ದರೆ ಹೊರಡಿ. ನಿಮ್ಮ ಎದುರಿಗೆ ಈ ಹೂದಾನಿಯನ್ನು ಬಿಟ್ಟು ನಾವು ಹೋಗುವುದಿಲ್ಲ. ನಿಮ್ಮ ಮಾತಿನ ಅರ್ಥವೇನು? ಈಗ ನೀವು ಹೋಗಿ. ಮಹಾರಾಜರು ಹಸಿದಿರಬಹುದು, ಅವರಿಗೇನಾದರೂ ಬೇಕಾಗಿರಬಹುದು, ಅದನ್ನು ವ್ಯವಸ್ಥೆ ಮಾಡಬೇಕಲ್ಲವೇ? ಹೋಗಿ, ಹೊರಡಿ ಎಂದೆ. ಹಾಗೆ ಆಗಲಿ. ಏನಾಯ್ತು? ಏಕೆ ತೆರಳಲಿಲ್ಲ? ನಾವ್ಯಾಕೆ ಹೊರಡಬೇಕು? ಮಹಾರಾಜರು ನಿಮ್ಮನ್ನು ಕರೆದಿದ್ದಾರೆ, ನೀವು ಹೊರಡಿ. ಮಹಾರಾಣಿ ತಿರುಮಲಾಂಬಾ, ಈ ಬಾರಿ ನಿಮ್ಮನ್ನು ಕರೆದಿದ್ದಾರೆ. ನನಗೂ ಕೇಳಿಸಿತು, ನನಗೂ ಕಿವಿ ಇದೆ, ಅದು ಕೂಡ ಎರಡೆರಡು. ಆದರೆ ನಾವಂತೂ ಹೋಗುವುದೇ ಇಲ್ಲ. ನಾವು ಕೂಡ ಇಲ್ಲೇ ಕುಳಿತು ಈ ಕುಂಡವನ್ನು ಕಾಯುತ್ತೇವೆ. ಹಾ, ಸೇವಕರೇ, ತುಂಬಾ ಚಿಂತೆ ಮಾಡಿದ್ಮೇಲೆ ನಮ್ಗೆ ಹಸುವಾಗುತ್ತೆ. ತಿನ್ನೋದಕ್ಕೆ ಏನಾದ್ರೂ ಇದೆಯಾ? ನನ್ ಮಕ್ಕಳು ಕೂಡ ಮಧ್ಯಾಹ್ನ ಆದ್ಮೇಲೆ ಏನೂ ತಿಂದೇ ಇಲ್ಲ. ಖಂಡಿತ ನಾವು ತಗೊಂಡ್ ಬರ್ತೇವೆ. ಹಾ, ಏನು? ರಾಮ, ಅವರಿಗೆ ಮತ್ತು ಅವರ ಮಕ್ಕಳಿಗೆ ಉದ್ದಿನ ವಡೆ ಮಾಡಿ ಹಾಕು. 1 2 3 4. ಏನ್ ಮಾಡ್ತಾ ಇದೀಯಾ? ನಿಂತ್ಕೊಂಡೇ ಇದೆಯಾ? ಹೋಗು ಬೇಗ. ಎಣಿಸ್ತಿದ್ದೀನಿ ಅಮ್ಮ. ಹೊರಗಡೆ ಹೋಗಿ ಬಾದಾಮ್ ಪುರಿ ತರ್ತೀನಿ. ಉದ್ದಿನ ವಡೆ ಖಾಲಿ ಆಗೋಗಿದೆ. ನೀನ್ ಹೋಗಿ ಬೇಳೆ ರುಬ್ಬು. ಮಕ್ಕಳಿಗೆ ಉದ್ದಿನ ವಡೆನೇ ಬೇಕಂತೆ, ಉದ್ದಿನ ವಡೆನೇ ತಿಂತಾರೆ. ಮೊದ್ಲೇ ಶಾರದನಿಂದ ಎಲ್ಲಾ ಕೆಲಸ ನನ್ನ ತಲೆ ಮೇಲೆ ಬಂದಿದೆ. ಈಗ ನೋಡಿದ್ರೆ ಕೊತ್ವಾಲರ ಮಕ್ಕಳೆಲ್ಲ ನಮ್ಮ ಮನೆಗೆ ಬಂದಿದ್ದಾರೆ. ಎಂತಹ ದೃಶ್ಯ! ಮಹಾರಾಜರ ವಿಶೇಷ ಸಲಹಾಗಾರರು ಅಡುಗೆ ಮನೆಯಲ್ಲಿ ಬೇಳೆ ರುಬ್ಬುತ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ರಾಮ. ಬಾಯಿ ಮುಚ್ಚು, ನೀನ್ ನನ್ನ ಮಿತ್ರ ಅಲ್ವಾ? ಒಂದ್ ಕೆಲ್ಸ ಮಾಡು, ನನ್ ತಲೆ ತಿನ್ನೋದನ್ನ ಬಿಟ್ಟು ಶಾಂತವಾಗಿ ಕೂರ್ಬಾರ್ದಾ? ಎಷ್ಟೊಂದು ಸ್ವಾದಿಷ್ಟವಾಗಿದೆ. ಹಾ, ಹೌದಾ? ತಿನ್ನಿ ತಿನ್ನಿ ತಿನ್ನಿ. ಏನ್ ಇನ್ನು ತಿನ್ನು? ಉದ್ದಿನ ವಡೆ ಎಲ್ಲ ಖಾಲಿ ಆಗಿದೆ. ಎತ್ಕೊಳ್ಳಿ. ಏನು? ಅಡಿಗೆ ಮನೇಲಿ ಬೇಳೆ ಇದೆ, ಅದನ್ನ ತಗೊಂಡ್ ರುಬ್ಬಿ ಇನ್ನೊಂದ್ ಸ್ವಲ್ಪ ವಡೆ ಮಾಡಿ. ಹೌದು, ನೀನ್ ಹೋಗಿ ಬೇಳೆ ರುಬ್ಬು, ನಾನ್ ಬಂದು ವಡೆ ಮಾಡ್ಕೊಡ್ತೀನಿ. ಹಾ ಇನ್ನೂ ಬೇಳೆ ರುಬ್ಬೇಕಾ? ಹಾ, ಈ ಕೊತ್ವಾಲರನ್ನ ಬೇಗ ಸಮಸ್ಯೆಯಿಂದ ಹೊರಗೆ ತಂದ್ಬಿಡ್ಬೇಕು. ಓಹೋ, ಹೌದು ರಾಮ, ಕೊತ್ವಾಲರ ಮರಣದಂಡನೆಯಾಗುವ ಮೊದಲು ಬೇಳೆಯನ್ನು ರುಬ್ಬಿ ರುಬ್ಬಿ ನಿನ್ನ ಮರಣ ಸಂಭವಿಸಬಹುದು. ಇನ್ನು ಎಷ್ಟೊತ್ತಾಗತ್ತೆ? ಮಕ್ಳಿಲ್ಲಿ ಹಸಿವೆಯಿಂದ ಕಾಯ್ತಾ ಇದ್ದಾರೆ. ಆಯ್ತು, ಇನ್ನೇನ್ ತರ್ತೀನಿ, ಬಂದೆ. ನಿಧಾನವಾಗಿ ಮಾಡು ರಾಮ, ನನಗೆ ವಿಶ್ರಾಂತಿ ಮಾಡಲು ಆಗುತ್ತಿಲ್ಲ. ಸುಮ್ಮನೆ ಇರು. ಮಹಾರಾಜರಿಗೆ ಜಯವಾಗಲಿ. ನಮ್ಮ ಇಬ್ಬರು ಮಹಾರಾಣಿಯರು ಎಲ್ಲಿ? ಮಹಾರಾಣಿಯರಿಬ್ಬರು ಕೋಣೆಯಲ್ಲಿ ಇದ್ದಾರೆ. ಕಕ್ಷೆಯಲ್ಲಿ ಏನು ಮಾಡುತ್ತಿರುವರು ಅವರು? ಹೂದಾನಿ,
ಈ ಮಹತ್ವಪೂರ್ಣ ಹೂದಾನಿಗೆ ಯಾವ ಸ್ಥಿತಿ ಬಂದಿದೆ? ಇಬ್ಬರು ಮಲಗಿದ್ದಾರೆ. ಅಲ್ಲದೆ ತಪ್ಪು ನಮ್ಮದೇ. ನಾವೇ ಇದರ ಜವಾಬ್ದಾರಿಯನ್ನು ಇವರಿಗೆ ನೀಡಿದ್ದು. ಆದರೀಗ ಇದರ ಸುರಕ್ಷತೆಯನ್ನು ನಾವೇ ಮಾಡುವೆವು. ನೀವಿಬ್ಬರೂ ಮಲಗಿ. ಮಹಾರಾಣಿ ಚಿನ್ನದೇವಿಯವರೇ, ಹೂಕುಂಡ ಕಾಣೆಯಾಗಿದೆ. ಹೂದಾನಿ ಅಲ್ಲಿದೆ. ಮಹಾರಾಜರೇ, ಮಹಾರಾಜರೇ, ಇದೇನು ಮಾಡುತ್ತಿದ್ದೀರಿ? ಒಂದು ಕ್ಷಣ ನಾವು ನಿದ್ದೆಗೆ ಜಾರಿದರೆ ಹೂಕುಂಡವನ್ನು ತೆಗೆದುಕೊಂಡು ಹೋಗುತ್ತಿದ್ದೀರೇ? ಅಲ್ಲ, ಅದು ನಾವು ಮಹಾರಾಜರೇ, ನಾವು ನಿದ್ದೆಗೆ ಜಾರಿದ್ದೇವೆ ಎಂದು ತಿಳಿದು ಹೂದಾನಿಯನ್ನು ಕದಿಯುತ್ತಿದ್ದೀರೆ. ನಮ್ಮ ಗಮನಕ್ಕಿದನ್ನು ತರದೆ ನಮ್ಮಿಬ್ಬರಿಗೆ ನೀವು ಮಹಾರಾಣಿ ಚಿನ್ನದೇವಿ, ಏನು ಹೇಳುತ್ತಿದ್ದೀರಿ? ನಾವೇಕೆ ಇದರ ಕಳ್ಳತನ ಮಾಡುವೆವು? ಕುತಂತ್ರ. ಕುತಂತ್ರ? ಹೇ ದೇವರೇ, ಕುತಂತ್ರ! ಮಹಾರಾಜರೇ, ನಮಗೆ ಮರಣದಂಡನೆ ನೀಡಲು ಇಚ್ಛಿಸುವಿರೇ? ಇಲ್ಲ. ನಮ್ಮಿಬ್ಬರ ಮರಣದ ನಂತರ ಆ ಒಡಿಸ್ಸಾದ ರಾಜಕುಮಾರಿ ಜಗನ್ಮೋಹಿನಿಯನ್ನು ವಿವಾಹವಾಗುವ ಇಚ್ಛೆಯೇ? ಮಹಾರಾಜರೇ, ನೀವು ಹೀಗೆ ಮಾಡಬಹುದೇ? ಚಿಕ್ಕ ಮಹಾರಾಣಿ, ಏನು ಮಾಡುತ್ತಿದ್ದೀರಿ ನೀವು? ನೀವಾದರೂ ಇವರಿಗೆ ಹೇಳಿ ಇವರಿಗೆ. ಮಹಾರಾಜರೇ, ಹೇಳಲು ವಿಶೇಷವಾಗಿ ಏನು ಉಳಿದಿದೆ? ನಮಗೆಲ್ಲ ತಿಳಿಯಿತು. ಅಲ್ಲ, ನೀವು ತಪ್ಪು ತಿಳಿಯುತ್ತಿದ್ದೀರಿ. ಮಹಾರಾಜರೇ, ನಾವು ಆಹಾರವನ್ನು ತೆಗೆದುಕೊಳ್ಳದೆ ಈ ಹೂಕುಂಡವನ್ನು ಕಾಪಾಡುತ್ತಿದ್ದರೆ ನೀವು ನಮ್ಮನ್ನು ಬೇಜವಾಬ್ದಾರರೆಂದು ದೂಷಿಸುತ್ತಿದ್ದೀರೇ? ಅಲ್ಲಲ್ಲ, ನಾವು ಹೇಳುತ್ತಿರುವುದು ಇಷ್ಟೇ. ನಾವು ಇಲ್ಲಿಗೆ ಬಂದಾಗ ನೀವು ಮಲಗಿದ್ದೀರಿ. ನಿದ್ದೆಯಲ್ಲಿ ನಿಮ್ಮ ಕೈ ಈ ಹೂದಾನಿಯ ಮೇಲೆ ಬಿತ್ತು. ನಾವೇನಾದರೂ ಬಂದದು ತಡವಾಗಿದ್ದರೆ ಈ ಹೂದಾನಿ ನೆಲದ ಮೇಲೆ ಬಿದ್ದು ಒಡೆಯುತ್ತಿತ್ತು. ಮಹಾರಾಜರೇ, ಅಂದರೆ ನಿಮ್ಮ ಮಾತಿನ ಅರ್ಥ ನಮಗೆ ಕರ್ತವ್ಯದ ಅರಿವಿಲ್ಲವೆಂದೇ? ಇಲ್ಲ, ನಾವು ಹೇಳುತ್ತಿರುವುದೆಂದರೆ ನಿಮಗೆ ದಣಿವಾಗಿ ನಿದ್ದೆ ಬಂದಿರಬಹುದಷ್ಟೇ. ತಪ್ಪು ಕೇಳಿದಿರಿ ಮಹಾರಾಣಿ ಚಿನ್ನದೇವಿಯವರೇ, ನಾವು ತಪ್ಪು ಮಾಡುತ್ತೇವೆ. ಇದಕ್ಕಿಂತ ಮರಣವೇ ಎಷ್ಟು ಲೇಸು. ನಾನೀಗಲೇ ಹೋಗಿ ವಿಷವನ್ನು ತರುತ್ತೇನೆ. ಬೇಡ, ಇದರ ಅಗತ್ಯವಿಲ್ಲ ರಾಣಿ. ಅದರ ಅಗತ್ಯವಿದೆ. ಮಹಾರಾಣಿ ತಿರುಮಲಾಂಬ, ನೀವು ಹೊರಡಿ ವಿಷವನ್ನು ತೆಗೆದುಕೊಂಡು ಬನ್ನಿ. ನಿಮಗೆ ಹೆಚ್ಚು ಸಿಹಿ ಇರಲೇ ಅಥವಾ ಕಡಿಮೆಯೇ? ಏನ? ವಿಷ. ನಮಗೆ ಎಲ್ಲಾ ಪ್ರಕಾರದ ವಿಷವನ್ನು ಮಾಡಲು ಬರುತ್ತದೆ. ಹುಳಿ. ನಮ್ಮ ವಿವಾಹದ ಅನುಭವದಂತೆ ತುಂಬಾನೇ ಹುಳಿ. ಹೊರಡಿ ವಿಷವನ್ನು ತೆಗೆದುಕೊಂಡು ಬನ್ನಿ. ಬೇಡ. ನಾವು ಹೇಳುತ್ತಿದ್ದೆಂದರೆ ಅದು ಈ ಮಹಾರಾಜರಿಗೆ ಜಯವಾಗಲಿ. ಬನ್ನಿ ಒಳಗೆ. ಮಹಾಮಂತ್ರಿಗಳೇ. ಮಹಾರಾಜರೇ, ಕ್ಷಮೆ ಇರಲಿ. ಆದರೆ ಸಮಸ್ಯೆ ಗಂಭೀರವಾಗಿದೆ. ಆ ಕಾರಣಕ್ಕಾಗಿ ನಾನು ಈ ಮಧ್ಯರಾತ್ರಿಯಲ್ಲಿ ತೊಂದರೆ ಕೊಡುತ್ತಿದ್ದೇನೆ. ಮಹಾಮಂತ್ರಿಗಳೇ, ಯಾವುದೇ ಕಷ್ಟವಿಲ್ಲ ನಮಗೆ. ನೀವು ಸರಿಯಾದ ಸಮಯಕ್ಕೆ ಬಂದಿರಿ. ಏನು? ಚಿಕ್ಕ ಮಹಾರಾಣಿ, ದೊಡ್ಡ ಮಹಾರಾಣಿ, ತೆಗೆದುಕೊಳ್ಳಿ. ಇದನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಇದನ್ನು ಸಂಪೂರ್ಣ ನಿಷ್ಠೆಯಿಂದ ಮಾಡುವಿರಿ ಎಂದು ನನ್ನ ನಂಬಿಕೆ ಇದೆ. ಅಲ್ಲದೆ ಮಲಗಬೇಡಿ. ಬನ್ನಿ ಮಂತ್ರಿಗಳೇ, ನಾವು ನಮ್ಮ ಕೆಲಸವನ್ನು ಮುಂದುವರಿಸೋಣ. ಮಹಾಮಂತ್ರಿಗಳೇ, ನೀವು ಮಚಲಿಪಟ್ಟಣಕ್ಕೆ ಹೋಗುವರಿದ್ದಿರಲ್ಲವೇ? ಹೌದು ಮಹಾರಾಜರೇ, ಎಲ್ಲ ವ್ಯವಸ್ಥೆಯು ಸಂಪೂರ್ಣವಾಗಿದೆ. ನಿಮ್ಮ ಆದೇಶದ ಅನುಸಾರ ನಾಳೆ ಮುಂಜಾನೆ ಕೊತ್ವಾಲರನ್ನು ಗಲ್ಲಿಗೇರಿಸಿ ನಾವು ಹೊರಡುತ್ತೇವೆ. ಈಗ ನೀವು ಯಾವ ಮಹತ್ವದ ವಿಷಯವನ್ನು ಹೇಳಲು ಬಂದಿರಿ ಎಂದು ಹೇಳಿ. ಕೊತ್ವಾಲರಿಗೆ ಸಂಬಂಧಿಸಿದು ಮಹಾರಾಜರೇ. ಕೊತ್ವಾಲರ ಅಂತಿಮ ಇಚ್ಛೆಯಂತೆ ಅವರು ಗಲ್ಲಿಗೇರುವ ಮೊದಲು ನಿಮ್ಮನ್ನು ಭೇಟಿಯಾಗಬೇಕಂತೆ. ಈಗ ರಾತ್ರಿ ತಡವಾಗಿದೆ ಮಂತ್ರಿಗಳೇ. ಒಂದು ಕೆಲಸ ಮಾಡಿ, ನೀವು ಕೊತ್ವಾಲರ ಮರಣದಂಡನೆಯನ್ನು ಒಂದು ದಿನ ಸ್ಥಗಿತಗೊಳಿಸಿ. ನಾಳೆ ನಾವು ಅವರನ್ನು ದರ್ಬಾರಿನಲ್ಲಿ ಭೇಟಿಯಾಗುವೆವು. ಆದರೆ ಮಹಾರಾಜರೇ, ನಾನು ಮಚಲಿಪಟ್ಟಣಕ್ಕೆ ಹೋಗುವ ಕಾರ್ಯವು ಒಂದು ದಿನ ತಡವಾಗುತ್ತದೆ. ಮಹಾಮಂತ್ರಿಗಳೇ, ನಮಗೆ ನಿಮ್ಮಿಂದ ಈ ಅಪೇಕ್ಷೆ ಇರಲಿಲ್ಲ. ನಿಮ್ಮ ಹೃದಯದಲ್ಲಿ ಕೊತ್ವಾಲರಿಗಾಗಿ ಸ್ವಲ್ಪವೂ ಸಹಾನುಭೂತಿ, ಸ್ನೇಹವಿಲ್ಲವೇ? ಅವರು ನಿಮ್ಮ ಸಹಯೋಗಿಗಳು. ಎಷ್ಟು ಕೆಲಸಗಳನ್ನು ಇಬ್ಬರು ಒಟ್ಟಿಗೆ ಮಾಡಿದ್ದೀರಿ. ಈಗ ಅವರಿಗೆ ಒಂದು ದಿನದ ಜೀವದಾನ ದೊರೆತರೆ ನಿಮಗೆ ಕಷ್ಟವೇನು? ಏನೂ ಸಮಸ್ಯೆ ಇಲ್ಲ ಮಹಾರಾಜರೇ. ನಾವು ಒಂದು ದಿನ ಕಳೆದ ಮೇಲೆಯೇ ಮಚಲಿಪಟ್ಟಣಕ್ಕೆ ಹೋಗುತ್ತೇವೆ. ನೀವು ನಮಗೆ ಅಪ್ಪಣೆ ನೀಡಿ ಮಹಾರಾಜರೇ. ಶುಭರಾತ್ರಿ. ಶುಭರಾತ್ರಿ. ನಾವು
ದರ್ಬಾರಿನಲ್ಲಿ ನಾಳೆ ಭೇಟಿಯಾಗೋಣ. ಖಂಡಿತ ಮಹಾರಾಜರೇ. ಎಚ್ಚರ ಎಚ್ಚರ ಎಚ್ಚರ, ಎಚ್ಚರಿಕೆಯಿಂದ ಇಡಿ. ಗುರುಗಳೇ, ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ. ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ. ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ. ಇದನ್ನು ನಮ್ಮ ಮಾರ್ಗದಲ್ಲಿ ಯಾರಿಟ್ಟಿರುವುದು? ನಾವು ಮಹಾರಾಜರೇ. ನೀವಾ ಗುರುಗಳೇ? ಮಹಾರಾಜರೇ, ಈ ಪಲ್ಲಕ್ಕಿಯಲ್ಲಿ ಬಹುಮೂಲ್ಯ ಚಮತ್ಕಾರಿ ಹೂದಾನಿ ಇದೆ ಮಹಾರಾಜರೇ. ನಿಮ್ಮ ಪೂರ್ವಜರ ಬಳುವಳಿ. ಅದರ ಜವಾಬ್ದಾರಿಯನ್ನು ನೀವು ನಮ್ಮಂತಹ ಯೋಗ್ಯ ಪುರುಷರಿಗೆ ಒಪ್ಪಿಸಿದ್ದೀರಿ ಮಹಾರಾಜರೇ. ಈ ಹೂಕುಂಡವು ನಮ್ಮ ದೃಷ್ಟಿಯಿಂದ ಆಚೀಚೆ ಹೋಗದಂತೆ ನೋಡಿಕೊಳ್ಳುವುದೇ ನಮ್ಮ ಕರ್ತವ್ಯ ಮಹಾರಾಜರೇ. ಅದಕ್ಕಾಗಿಯೇ ನಾವು ನಮ್ಮ ಜೊತೆಗೆ ಸಭೆಗೆ ತೆಗೆದುಕೊಂಡು ಬಂದೆವು. ಆದರೆ ಗುರುಗಳೇ, ಈಗ ನಾವು ನಮ್ಮ ಸಿಂಹಾಸನಕ್ಕೆ ಹೇಗೆ ಹೋಗುವುದು? ಹಾರಿಕೊಂಡು ಮಹಾರಾಜರೇ. ಹಾರಿ ಹೋಗುವುದೇ? ಹೌದು, ಹಾರಿಕೊಂಡು ಮಹಾರಾಜರೇ. ಹೀಗೆ ನಾವು ನೋಡಿಲ್ಲ, ಆದರೆ ಕೇಳಿದ್ದೇವೆ. ತಾವು ರಣರಂಗದಲ್ಲಿ ಒಂದು ಕುದುರೆಯಿಂದ ಮತ್ತೊಂದು ಕುದುರೆಯ ಮೇಲೆ ಹಾರಿಕೊಂಡು ಹೋಗುತ್ತೀರಿ ಎಂದು. ಅದೇ ರೀತಿ ತಾವು ಇಲ್ಲಿಂದ ಹಾರಿಕೊಂಡು ತಮ್ಮ ಸಿಂಹಾಸನವನ್ನು ಸೇರಬೇಕು. ಆಗಲಿ, ನಾವು ಹಾರುವೆವು. ಮಹಾರಾಜರೇ, ಇದೇನಾಗುತ್ತಿದೆ ರಾಮ? ಸ್ವಲ್ಪ ನಿಲ್ಲಿ ಮಹಾರಾಜ್ರೆ. ಪಂಡಿತ ರಾಮಕೃಷ್ಣರೇ, ನಮ್ಮನ್ನೇಕೆ ತಡೆದಿರಿ? ಈಗ ನಾವು ಹಾರುವುದಿಲ್ಲ. ಏಕೆ 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 ಪಂಡಿತ ರಾಮಕೃಷ್ಣ, ಎಲ್ಲಾ ಕಾರ್ಯಗಳಲ್ಲೂ ವಿಘ್ನ ಮಾಡುತ್ತೀರಿ ನೀವು. ಏಕೆ ತಡೆದಿರಿ ನೀವು ಮಹಾರಾಜರನ್ನು? ಮಹಾರಾಜ್ರೆ, ಇಲ್ಲ ಪಂಡಿತ ರಾಮಕೃಷ್ಣರೇ, ನೀವು ನಮ್ಮನ್ನೇಕೆ ತಡೆದಿರಿ? ನಾವೀಗ ಹಾರುವುದಿಲ್ಲ. ಮನಿ ಮಹಾರಾಜರು ಈ ಕಡೆಯಿಂದ ಆ ಕಡೆಗೆ ಸಿಂಹಾಸನದವರೆಗೂ ಹೇಗ್ ದಾಟ್ಕೊಂಡು ಹೋಗ್ತಾರೆ ನೋಡೋಣ. ಮಹಾರಾಜರಂತೂ ಶೂರರಿದ್ದಾರೆ, ಹಾರಿಕೊಂಡು ಹೋಗುತ್ತಾರೆ. ನೀವು ಎತ್ಕೊಳ್ಳಿ ಇದನ್ನ. ನಿಲ್ಲಿ. ಮಹಾಮಂತ್ರಿಗಳೇ, ಮಹಾರಾಜರೇ, ಇಂದಿನ ದರ್ಬಾರನ್ನು ಆರಂಭಿಸಿ. ನಿಮ್ಮ ಆಜ್ಞೆಯಂತಾಗಲಿ. ಮಹಾರಾಜರೇ, ನಮ್ಮ ಕೊತ್ವಾಲರು ನಿಮ್ಮನ್ನು ಕೊನೆಯ ಬಾರಿ ಭೇಟಿಯಾಗಲು ಇಚ್ಛಿಸಿದ್ದಾರೆ. ಕೊತ್ವಾಲರು? ಅನುಮತಿ ಇದೆ. ಪ್ರಣಾಮಗಳು ಮಹಾರಾಜರೇ. ಬನ್ನಿ ಕೊತ್ವಾಲರೇ, ಹೇಳಿ, ಭೇಟಿಯಾಗಲು ಬಯಸಿದ್ದೇಕೆ? ಮಹಾರಾಜರೇ, ನನಗದು ತಿಳಿದಿದೆ. ನನ್ನಿಂದ ದೊಡ್ಡ ಅಪರಾಧವಾಗಿದೆ. ಆ ಅಪರಾಧದ ಪ್ರಾಯಶ್ಚಿತ್ತ ಮರಣದಂಡನೆಯಿಂದಲೇ ಆಗುತ್ತದೆ. ಸತ್ಯ. ಅದಕ್ಕಾಗಿಯೇ ನಾವು ನಿಮಗೆ ಮೃತ್ಯುದಂಡ ನೀಡಿದೆವು. ಒಂದು ವಿನಂತಿ ಮಹಾರಾಜರೇ. ಹೇಳಿ.
ಮಹಾರಾಜರೇ, ನನ್ನ ಮರಣದಂಡನೆಯ ಶಿಕ್ಷೆಯನ್ನು ಬೇರೆಯವರಿಗೆ ಹಸ್ತಾಂತರಿಸಲು ಸಾಧ್ಯವೇ? ನಿಮ್ಮ ಒಪ್ಪಿಗೆ ಇದ್ದರೆ. ಏನು ಇದನ್ನು ಹಿಡಿದುಕೊಳ್ಳಿ. ಏನು ಮೂರ್ಖರಂತೆ ಏಕೆ ಮಾತನಾಡುತ್ತಿರುವಿರಿ ನೀವು? ಮರಣದಂಡನೆಯ ಭಯದಲ್ಲಿ ಬುದ್ಧಿಭ್ರಮಣಿಯಾಗಿದೆಯೇ ಕೊತ್ವಾಲರೇ? ಹೇಳಿ, ಮರಣದಂಡನೆಯನ್ನು ಹಸ್ತಾಂತರಿಸಲು ಸಾಧ್ಯವೇ? ಮಹಾರಾಜರೇ, ನಾನು ಅದನ್ನು ಒಪ್ಪುತ್ತೇನೆ. ನನ್ನ ಶಿಕ್ಷೆ ಮರಣದಂಡನೆ, ಹಾಗೂ ನಿಮ್ಮ ಆದೇಶವೂ ಪೂರ್ಣವಾಗುತ್ತದೆ ಮಹಾರಾಜರೇ. ಮೃತ್ಯು ನನ್ನದಾಗಲಿ ನನ್ನ ಬದಲು ಬೇರೆಯವರದ್ದಾಗಲಿ ವ್ಯತ್ಯಾಸವೇನಿದೆ? ಶಿಕ್ಷೆ ಎಂದರೆ ಶಿಕ್ಷೆಯೇ. ಮಹಾರಾಜರೇ, ಮಹಾಮಂತ್ರಿಗಳೇ, ಕೊತ್ವಾಲರೇ, ಮೃತ್ಯುವಿನ ಭಯವು ರಕ್ತ ಸಂಬಂಧವನ್ನು ದೂರಾಗಿಸುತ್ತದೆ. ನಿಮ್ಮ ಮೃತ್ಯುವನ್ನು ತನ್ನ ಮೇಲೆ ತೆಗೆದುಕೊಳ್ಳಲು ಬಂದಿರುವ ಆ ಮೂರ್ಖ ಯಾರು ಕೊತ್ವಾಲರೇ? ಇದಾರೆ ಮಹಾರಾಜರೇ, ಇದಾರೆ, ಒಬ್ಬರಿದ್ದಾರೆ. ಕೊತ್ವಾಲರೇ, ನಮಗೆ ಒಪ್ಪಿಗೆ ಇದೆ. ಆದರೆ ನಮ್ಮ 2 ಷರತ್ತುಗಳಿವೆ. ಮೊದಲ ಷರತ್ತು ಎಂದರೆ ನಿಮ್ಮ ಜಾಗದಲ್ಲಿ ನಿಮ್ಮ ಮೃತ್ಯುವನ್ನು ಸ್ವೀಕರಿಸುವವನು ಒಬ್ಬ ಪುರುಷನಾಗಿರಬೇಕು. ಒಬ್ಬ ಹೆಣ್ಣು, ವೃದ್ಧರು ಅಥವಾ ಬಾಲಕನಾಗಿರಬಾರದು. ಎರಡನೆಯದೆಂದರೆ ಯಾರು ಮರಣದಂಡನೆ ಸ್ವೀಕರಿಸುತ್ತಿರುವರೋ ಅವರು ಸ್ವಇಚ್ಛೆಯಿಂದ ಸ್ವೀಕರಿಸಬೇಕು ನಿಮ್ಮ ಮೃತ್ಯುದಂಡನೆಯನ್ನು. ನಮಗಂತೂ ವಯಸ್ಸಾಗಿದೆ, ಉಳಿದುಕೊಂಡೆವು. ಹಾ ಮಹಾರಾಜರೇ, 2 ಷರತ್ತುಗಳು ಅನ್ವಯಿಸುತ್ತವೆ. ಒಳ್ಳೆಯದು. ನಾವು ನೋಡಬಯಸುತ್ತೇವೆ ಯಾರು ಆ ಮೂರ್ಖ ನಿಮ್ಮ ಮೃತ್ಯುದಂಡನೆಯನ್ನು ತನ್ನ ಮೇಲೆ ಸ್ವಇಚ್ಛೆಯಿಂದ ಸ್ವೀಕರಿಸುವನೆಂದು. ಯಾರದು? ಮಹಾರಾಜರೇ, ಆ ವ್ಯಕ್ತಿಯ ಹೆಸರು ಪಂಡಿತ ರಾಮಕೃಷ್ಣ. ಏನು? ಪಂಡಿತ ರಾಮಕೃಷ್ಣರು? ಹೌದು ಮಹಾರಾಜರೇ, ನಾನು ಹೇಳಿದ್ದೆ ಅಲ್ವಾ, ಮಹಾರಾಜರು ದಯಾಳು ಅಂತ. ಖಂಡಿತ ನಿಮ್ಮ ಪ್ರಾರ್ಥನೆ ಕೇಳ್ತಾರೆ. ಪಂಡಿತ ರಾಮಕೃಷ್ಣರೇ, ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಪ್ರಜ್ಞೆ ಇದೆ ನಿಮಗೆ? ನೀವು ಸ್ವತಃ ಪ್ರಾಣ ಕಳೆದುಕೊಳ್ಳಲು ಹೊರಡುತ್ತಿದ್ದೀರಿ. ಹೌದು ಮಹಾರಾಜರೇ, ಚೆನ್ನಾಗಿ ತಿಳಿದಿದೆ. ನಾನು ಹೇಳುತ್ತೇನೆ ಮಹಾರಾಜರೇ, ಇದು ಪಂಡಿತ ರಾಮಕೃಷ್ಣರ ಹೊಸ ತಂತ್ರ. ಅವರಿಗೆ ಚೆನ್ನಾಗಿ ತಿಳಿದಿದೆ, ಅವರು ತಮ್ಮ ವಿಶೇಷ ಸಲಹೆಗಾರರು, ತಾವು ಅವರನ್ನು ಗೌರವಿಸುತ್ತೀರಿ. ಅವರ ಧರ್ಮಪತ್ನಿ ತಮ್ಮ ಮೊದಲ ಮಗುವಿಗೆ ಜನ್ಮ ನೀಡಲಿದ್ದಾರೆ, ಆದ್ದರಿಂದ ತಾವು ಅವರಿಗೆ ಮರಣದಂಡನೆ ನೀಡುವುದಿಲ್ಲವೆಂದು. ಹಾಗೂ ಇದೇ ಅತಿ ಆತ್ಮವಿಶ್ವಾಸದ ಕಾರಣದಿಂದ ಅವರು ಮರಣದಂಡನೆಯನ್ನು ಸ್ವೀಕರಿಸಿ ಮಹಾರಾಜರ ನಿರ್ಧಾರವನ್ನು ಹಾಗೂ ರಾಜಾಜ್ಞೆಯನ್ನು ಅವಮಾನಗೊಳಿಸಿದ್ದಾರೆ. ಆದರೆ ಪಂಡಿತ ರಾಮಕೃಷ್ಣ ಅವರಿಗೆ ತಿಳಿದಿಲ್ಲ. ಏನು ತಿಳಿದಿಲ್ಲ? ಅದೇನೆಂದರೆ ನಮ್ಮ ಮಹಾರಾಜರು ನ್ಯಾಯಪ್ರಿಯರೆಂದು, ನ್ಯಾಯಕ್ಕಾಗಿ ಮಹಾರಾಜರು ಕಠಿಣಾತಿ ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತಾರೆಂದು. ವಿಜಯನಗರದ ನ್ಯಾಯ ಪ್ರಣಾಳಿಕೆ ವಿಜಯನಗರದ ಗೌರವ. ಕೇವಲ ಒಬ್ಬ ವ್ಯಕ್ತಿಗಾಗಿ ಮಹಾರಾಜರೇ ವಿಜಯನಗರದ ಗೌರವವನ್ನು ಸಮಾಪ್ತಿ ಮಾಡಬಾರದು. ಏನನಿಸುತ್ತದೆ ನಿಮಗೆ ಪಂಡಿತ ರಾಮಕೃಷ್ಣರೇ? ನಿಮ್ಮ ಈ ಯುಕ್ತಿ ನಮ್ಮ ಎದುರಿಗೆ ಕೆಲಸ ಮಾಡುವುದೆಂದೇ? ಪಂಡಿತ ರಾಮಕೃಷ್ಣರೇ, ಸತ್ಯವೆಂದರೆ ನೀವು ನಮಗೆ ಪ್ರಿಯರು. ಅಲ್ಲದೆ ನೀವು ವಿಜಯನಗರ ಸಾಮ್ರಾಜ್ಯಕ್ಕೆ ಅತ್ಯಂತ ವಿಶಿಷ್ಟರು. ನಿಮ್ಮ ಪತ್ನಿಯೂ ಈಗ ಗರ್ಭಿಣಿ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮೊದಲ ಮಗುವಿನ ಜನ್ಮವಾಗಲಿದೆ. ಕೊತ್ವಾಲರನ್ನು ಮುಕ್ತಗೊಳಿಸಿ. ಮುಕ್ತಗೊಳಿಸಿ, ಮುಕ್ತಗೊಳಿಸಿ. ಪಂಡಿತ ರಾಮಕೃಷ್ಣರೇ, ಏನ್ ಮಾಡಿದ್ಯೋ ರಾಮ? ಆತ್ಮಹತ್ಯೆನೆ ಮಾಡ್ಕೊಳ್ಳೋ ಹಾಗಿದ್ರೆ ನನಗೊಂದು ಮಾತು ಕೇಳಬೇಕಿತ್ತಲ್ಲವೇ? ಯಾವುದಾದರೂ ಸರಳ ಉಪಾಯವನ್ನೇ ನೀಡುತ್ತಿದ್ದೆ. ತಲೆ ಕೆಳಗಾಗೋಯ್ತು ಬಂದು. ನನ್ನ ಯೋಜನೆ ವಿಫಲವಾಯ್ತು. ಮಹಾರಾಜರು ಈ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಈಗೇನ್ ಮಾಡೋದು? ನನಗೇನು ಗೊತ್ತು? ನನ್ನನ್ನು ಕೇಳಿ ನಿರ್ಧಾರ ಮಾಡಿದೆಯಾ? ನಾನಿನ್ನು ಮಲಗಿಕೊಳ್ಳುತ್ತೇನೆ. ನನ್ನ ಜೀವನದ ಕೊನೆಯ ನಿದ್ರೆ.
ನಾಳೆ ಬೆಳಗ್ಗೆ ನಿನ್ನ ಜೊತೆ ನನಗೂ ಸಾವು ಸಂಭವಿಸುತ್ತದೆ. ಅಮ್ಮ, ನನಗಿದನ್ ತಡೆಯಕ್ಕಾಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಕೆಲವರು ಮನೆ ಕೆಲಸ ಏನೂ ಮಾಡದೇ ಇದ್ರು ಅಂಥವ್ರು ಊರಿನ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ. ಅಂದ್ರೆ ಅಮ್ಮ ರಾಮನ್ ವಿಷಯ ಹೇಳ್ತಾ ಇದ್ದಾರೆ. ರಾಮ ಮನೇಲಿ ಯಾವ ಕೆಲಸ ಮಾಡಲ್ಲ, ಆದ್ರೆ ಬೇರೆಯವರ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ. ಅವರು ಕೊತ್ವಾಲ್ರ ಸಮಸ್ಯೆಗಳು ಪರಿಹಾರ ಮಾಡ್ತಾರೆ. ನೀವು ದೇವ್ರಲ್ಲಿ ನಂಬಿಕೆ ಇಡಿ ಸಾಕು. ಒಂದ್ಸರಿ ಮಹಾರಾಜರು ಮರಣದಂಡನೆ ಕೊಟ್ರು ಅಂದ್ರೆ ಅವಾಗ ಪ್ರಾಣ ಪಕ್ಷಿ ಹಾರ್ ಹೋಗುತ್ತೆ. ಇನ್ನೊಮ್ಮೆ ಭೂಮಿಗೆ ಈಶ್ವರ ಕಳಿಸ್ತಾನ ಅಮ್ಮ. ಈಶ್ವರನ ವಿಚಾರವಾಗಿ ಹೀಗ್ ಮಾತಾಡಬಾರ್ದು. ಆ ಪರಮೇಶ್ವರ ಸರ್ವಶಕ್ತನು. ಹಾ, ಅಮ್ಮ ಸರಿಯಾಗಿ ಹೇಳ್ತಾ ಇದಾರಲ್ಲ. ಹೂಕುಂಡನೇ ತಾನೆ. ಮನುಷ್ಯನ ಜೀವನ ಹೂಕುಂಡಕ್ಕಿಂತ ಅಮೂಲ್ಯವಾದದಲ್ವೇ? ಯಾವ ಕೆಟ್ಟ ಸಮಯದಲ್ಲಿ ಆ ಹೂಕುಂಡ ಬಂದು ಇವ್ರ ಕೈ ಸೇರ್ತೋ ಅಮ್ಮ. ಅರೇ, ಅವ್ರಿಗೇನು ಆಗೋದಿಲ್ಲ ಅಮ್ಮ. ನನಗ ಅವ್ರ ಬಗ್ಗೆ ಚಿಂತೆ ಇಲ್ಲ. ಇವ್ರಿಲ್ದೆ ಇಷ್ಟು ಮಕ್ಕಳನ್ನ ನಾನು ಹೇಗ್ ಸಾಕೋದು ಅಮ್ಮ? ಇವನ್ ಮುಖ ನೋಡಿದ್ರೆ ಹೀಗ ಅನ್ನಿಸ್ತಾ ಇದೆ ಏನೋ ವಿಷಯ ಹೇಳಕ್ ಬಂದಿದ್ದಾನೆ ಅಂತ. ಹೇಳು ಹೇಳು. ಮಹಾರಾಜ್ಲು ಕೊತ್ವಾಲ್ನಾಗ ಸಮಸ್ಬಿಟ್ಲು. ನೋಡಿದ್ರ, ನಾನ್ ಹೇಳಿರ್ಲಿಲ್ವಾ ನೀವ್ ಅನಾವಶ್ಯಕವಾಗಿ ಹೆದರ್ಕೊಳ್ತಾ ಇದ್ದೀರಾ ಅಂತ. ದೇವ್ರು ದೊಡ್ಡೋನು. ರಾಮನ್ಗೆ ಬೇರೆಯವ್ರನ್ನ ಒಪ್ಸೋದ್ರಲ್ಲಿ ಒಳ್ಳೆ ಬುದ್ಧಿ ಶಕ್ತಿ ಇದೆ. ಹಾ, ಗಣೇಶ, ಸೋಮ, ಸುರೇಶ, ರಮೇಶ, ಎದ್ದೇಳಿ ಮಕ್ಳೇ. ನಿಮ್ಮಪ್ಪನ ಶಿಕ್ಷೆ ತಪ್ಪಾಗಿದೆ ಮಕ್ಳೇ. ಮೊದ್ಲು ನಾನೇಲೋ ಮಾತ್ ಕೇಳಿ. ಏನಾಯ್ತು? ಏನ್ ವಿಷಯ? ಅದು ಇವಾಗ ಕುತ್ವಾಲ್ ಬದಲು ಲಾಮಂಗ್ ಮಲನ ದಂಡನ ಕೊಲ್ತಾಳೆ. ರಾಮನ್ಗೆ ಮರಣದಂಡನೆ? ಏನ್ ಹೇಳ್ತಾ ಇದೀಯಾ? ಸರಿಯಾಗಿ ಹೇಳು ಅಮ್ಮ. ಲಾಮ ಕೊತ್ವಾಲ್ ತಪ್ಪನ ತನ್ ತಲೆ ಮೇಲೆ ಹಾಕೊಂಡ್ಬಿಟ್ಟ. ಹಾಗೇನಾದ್ರೂ ಆಗಕ್ ಸಾಧ್ಯನಾ? ಮರಣದಂಡನೆ ಯಾವ ಸನ್ಮಾನನೂ ಅಲ್ಲ. ಬೇರೆಯವರ ಮರಣದಂಡನೆ ನಮ್ ತಲೆ ಮೇಲೆ ಹೇಗ್ ತಗೊಳಕಾಗತ್ತೆ? ಹಾ ಅಮ್ಮ, ಹೀಗೆ ಆಗಿರೋದು. ಲಾಮ ಹಾಗ್ ಮಾಲಿದಾನೆ. ರಾಮಂಗೆ ತಲೆಗಿಲೆ ಕೆಟ್ಟಿದ್ಯಾ? ಹೌದು ಅಮ್ಮ. ನನಗಂತೂ ಭಯ ಆಗ್ತಾ ಇದೆ. ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳೋದು? ದೇವ್ರ ಮೇಲೆ ನಂಬಿಕೆ ಇಡಿ. ಮಹಾರಾಜರು ಮರಣದಂಡನೆ ಕೊಟ್ಟಿರೋದು. ಪ್ರಾಣ ಪಕ್ಷಿ ಹಾರ್ ಹೋದ್ರೆ ಈಶ್ವರ ಅವ್ರನ್ನ ಮತ್ತೆ ಭೂಮಿ ಮೇಲೆ ಕಳಿಸ್ತಾನೇನು? ದೇವ್ರ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು. ಅವನು ತುಂಬಾ ಶಕ್ತಿವಂತ. ಅವ್ರಿಗೇನು ಆಗಲ್ಲ. ಅಮ್ಮ ಮಹಾತಾಯಿ, ನೀನು ಏನಾದ್ರೂ ಸಮಾಧಾನ ಹೇಳೋದ್ ಬಿಟ್ಟು ನಾವ್ ಹೇಳಿರೋದನ್ನ ನಮಗೆ ಹೇಳ್ತಾ ಇದ್ದಾಳೆ. ಅಮ್ಮ, ನಮ್ಗೆ ಆಜ್ಞೆ ಕೊಡಿ. ಅದೇನು ಅಂದ್ರೆ, ನಾನು ಅಡ್ಗೆ ಮಾಡೋದನ್ನ ಅರ್ಧದಲ್ಲೇ ಬಿಟ್ಟು ಬಂದಿದ್ದೀನಿ. ಮನೇನೂ ಕೂಡ ಅಸ್ತವ್ಯಸ್ತವಾಗೇ ಇದೆ. ಮಕ್ಕಳ ಪರಿಸ್ಥಿತಿನ ನೋಡಿ ಅಮ್ಮ ಹೇಗಾಗಿದೆ. ಕೊತ್ವಾಲ್ರು ಹೀಗೇನಾದ್ರೂ ನೋಡಿದ್ರೆ ಕೋಪ ಮಾಡ್ಕೋತಾರೆ. ಅಮ್ಮ, ನಾನು ಹೊರಡ್ತೀನಿ. ನಿನ್ ಕೆಲ್ಸ ಮುಗೀತು ಅಂದ ತಕ್ಷಣ ಹೊರಡ್ತೀನಿ ಅಂತ ಇದೀಯಾ? ಹಾಗೆ ಹೇಳ್ಬೇಡಿ ಅಮ್ಮ. ಮನೇಲಿ ಏನ್ ಕೆಲ್ಸ ಇಲ್ದೇ ಇದ್ರೆ ನಾನು ಇಲ್ಲೇ ಇರ್ತಾ ಇದ್ದೆ. ನಿಮಗ್ ಸಮಾಧಾನನೂ ಮಾಡ್ತಿದ್ದೆ. ನಾನು ಹೊರಡ್ತೀನಿ. ಪ್ರಣಾಮಗಳು. ಹಾ, ನಡೀರಿ ಮಕ್ಕಳೇ, ನಡೀರಿ. ನೋಡ್ದಿ ಅಮ್ಮ, ಇಲ್ಲಿ ಜನ ಒಂದ್ ಲೋಟ ನೀರನ್ನು ಕೊಡೋದಿಲ್ಲ. ಅಲ್ಲಿ ಅವರು ಪ್ರಾಣನೇ ಕೊಟ್ಟಿದ್ದಾರೆ. ಇವತ್ ನಾನು ಏನ್ ಮಾಡ್ತೀನಿ ಅಂದ್ರೆ ಅವನು ಜೀವನ ಪರ್ಯಂತ ನೆನ್ಪಿಟ್ಕೋಬೇಕು. ಹಾ ಅಮ್ಮ, ಜೀವನ ಉಳಿದಿರೋದೇ ಇಷ್ಟಲ್ವೇ? ನಾಳೆನೆ ಮರಣದಂಡನೆ. ಆಗ್ಲೇ ಅವರು ಸೆರೆಮನೆಯಲ್ಲಿ ಇದ್ದಾರೆ. ನಾನು ಅವನನ್ನ ಸೆರೆಮನೆಯಿಂದ ಹೊರಗಡೆ ತಂದು ಹೊಡಿತೀನಿ. ಅಮ್ಮ, ಮಹಾರಾಣಿಯವರಿಗೆ ಜಯವಾಗಲಿ. ಮಹಾಮಂತ್ರಿ ತಿಮ್ಮರಸು ಅವರು ಆಗಮಿಸಿದ್ದಾರೆ. ನಿಮ್ಮನ್ನು ಭೇಟಿಯಾಗುವ ಉದ್ದೇಶದಿಂದ. ಗೌರವಪೂರ್ಣವಾಗಿ ಅವರನ್ನು ಕಳುಹಿಸಿ. ಆಜ್ಞೆ ಎಂತಾಗಲಿ.
ಮಹಾರಾಣಿಯವರಿಗೆ ಜಯವಾಗಲಿ. ಇಬ್ಬರು ಮಹಾರಾಣಿಯರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ಪ್ರಣಾಮಗಳು ಮಂತ್ರಿಗಳೇ. ಹೇಳಿ, ಬಂದ ವಿಚಾರವೇನು? ನಾವು ತುಂಬಾ ಚಿಂತಿತರಾಗಿದ್ದೇವೆ. ನಾವು ಕೂಡ ಚಿಂತಿತರಾಗಿದ್ದೇವೆ. ಮತ್ತೆ ನೀವು ನಿಮ್ಮ ತೂಕವನ್ನು ಇಳಿಸಿಕೊಳ್ಳಿ. ಏನೋ? ನಿಲ್ಲಿ, ಒಂದು ಹೆಜ್ಜೆ ಕೂಡ ಮುಂದೆ ಬರಬೇಡಿ. ನಿಮ್ಮ ಚಲನೆಯಿಂದ ಕಂಪನವಾಗುತ್ತಿದೆ. ಮತ್ತೆ ಕಂಪನದಿಂದ ಈ ಹೂಕುಂಡ ಬಿದ್ದು ಹೋದರೆ? ಮಹಾಮಂತ್ರಿಗಳೇ, ಹೇಳಿ, ಬಂದ ವಿಚಾರವೇನು? ಅದು ನಾವು ನಿಲ್ಲಿ. ಒಂದು ಶಬ್ದವೂ ಮಾತನಾಡಬೇಡಿ. ನಿಮ್ಮ ಮಾತಿನಿಂದಲೂ ಕೂಡ ಕಂಪನವಾಗುತ್ತದೆ. ಮತ್ತೆ ಆ ಕಂಪನದಿಂದ ಈ ಹೂಕುಂಡ ಬಿದ್ದು ಒಡೆದು ಹೋದರೆ? ಮಹಾರಾಣಿ ತಿರುಮಲಾಂಬಾ, ಹೂದಾನಿಗೆ ಏನೂ ಆಗುವುದಿಲ್ಲ. ನೀವು ದಯವಿಟ್ಟು ಮಹಾಮಂತ್ರಿಗಳನ್ನು ಮಾತನಾಡಲು ಬಿಡಿ. ಮಹಾಮಂತ್ರಿಗಳೇ, ನೀವು ಹೇಳಿ. ನಾವು ನಿಮಗೆ ಏನು ಹೇಳಬೇಕು ಎಂದರೆ, ಪಂಡಿತ ರಾಮಕೃಷ್ಣರು ಕೊತ್ವಾಲರ ಶಿಕ್ಷೆಯನ್ನು ತಾವು ಸ್ವೀಕರಿಸಿದ್ದಾರೆ. ಈಗ ಕೊತ್ವಾಲರ ಬದಲಿಗೆ ಪಂಡಿತ ರಾಮಕೃಷ್ಣರಿಗೆ ಮರಣದಂಡನೆ ನೀಡುತ್ತಾರೆ. ಒಳ್ಳೆಯದು. ಒಳ್ಳೆಯದು. ನಮಗೆ ತಿಳಿಯಿತು ಮಹಾಮಂತ್ರಿಗಳೇ, ನೀವಿಲ್ಲೇಕೆ ಬಂದಿದ್ದೀರಿ ಎಂದು. ನಮ್ಮಿಂದ ತಪ್ಪಾಗಿ ಈ ಹೂಕುಂಡ ಬಿದ್ದು ಒಡೆದು ಹೋದರೆ ಆ ಮರಣದಂಡನೆಯನ್ನು ನಮ್ಮ ಬದಲಾಗಿ ನೀವು ಸ್ವೀಕರಿಸಲು ಅಲ್ಲವೇ? ಇಲ್ಲ. ಅಂದರೆ ನಮ್ಮ ಮಾತಿನ ಅರ್ಥವೇನೆಂದರೆ, ದೇವರ ದಯೆಯಿಂದ ನಿಮಗೆ ಆಪತ್ತು ಬರದೇ ಇರಲಿ. ಮಹಾಮಂತ್ರಿಗಳೇ, ನೀವು ನಮ್ಮಿಂದ ಏನನ್ನು ಅಪೇಕ್ಷಿಸುತ್ತಿದ್ದೀರಾ ಎಂದು ಮೊದಲು ಹೇಳಿ. ನಾವು ನಿಮಗೆ ಏನು ಹೇಳಬೇಕು ಎಂದಿದ್ದೇವೆಂದರೆ, ನೀವು ಆಗಮಿಸಿ ಮಹಾರಾಜರೊಂದಿಗೆ ಮಾತನಾಡಿ ಅವರಿಗೆ ಅರ್ಥ ಮಾಡಿಸಿ ಪಂಡಿತ ರಾಮಕೃಷ್ಣರಿಗೆ ಮರಣದಂಡನೆ ಬೇಡವೆಂದು. ಮತ್ತೆ ಹಾಗೆಯೇ ಪಂಡಿತ ರಾಮಕೃಷ್ಣರು ಶೀಘ್ರದಲ್ಲಿ ತಂದೆಯಾಗುತ್ತಿದ್ದಾರೆ. ಈ ಹೂದಾನಿಯಂತೂ ಪ್ರಾಣಕಂಟಕವಾಗಿದೆ. ಇದರಿಂದ ಇಷ್ಟೆಲ್ಲ ಆಗುವುದೆಂದು ನಮಗೆ ತಿಳಿದಿರಲಿಲ್ಲ. ಇಲ್ಲವೇ ರಾಜರಿಗೆ ತಿಳಿಸದೆ ಇದರಲ್ಲಿ ಮೆಣಸಿನ ಗಿಡ ಬೆಳೆಸುತ್ತಿದ್ದೆವು. ಮಹಾರಾಣಿ ತಿರುಮಲಾಂಬಾ, ನೀವು ಮಹಾರಾಜರ ಬಳಿ ಹೋಗಿ ವಿನಂತಿಸಿಕೊಳ್ಳಿ. ಈ ಸಮಸ್ಯೆಗೆ ಕಾರಣ ನೀವೇ ಆಗಿದ್ದರಿಂದ. ಹೌದು. ನಾನೇನು ಮಾಡಿದ್ದೇನೆ? ಸಮಸ್ಯೆ ಅಂತೂ ಮಹಾರಾಜರ ಪೂರ್ವಜರು ಉತ್ಪನ್ನ ಮಾಡಿದ್ದಾರೆ. ಬೇರೆ ರಾಜ್ಯದ ರಾಜರ ಮುಂದೆ ಪರಾಕ್ರಮ ತೋರಿಸುವ ಅವಶ್ಯಕತೆ ಏನಿತ್ತು? ಇಲ್ಲವಾದರೆ ಆ ರಾಜ್ಯದ ರಾಜರು ಹೂಕುಂಡವನ್ನು ಕೊಡುಗೆಯಾಗಿ ನೀಡುತ್ತಲೇ ಇರಲಿಲ್ಲ. ಬ್ರಹ್ಮ ಈ ಸಂಸಾರವನ್ನು ರಚಿಸದಿದ್ದರೆ ಇದೆಲ್ಲವೂ ಆಗುತ್ತಿರಲಿಲ್ಲ. ಹೌದು ಮಹಾರಾಣಿ ಚಿನ್ನದೇವಿಯವರೇ, ನಾವದನ್ನು ಒಪ್ಪುತ್ತೇವೆ. ವಿಷ್ಣುವಿನ ನಾಭೆಯಿಂದ ಬ್ರಹ್ಮ ಉದ್ಭವವಾಗದಿದ್ದರೆ? ಮಹಾರಾಣಿಯವರೇ, ಆದಷ್ಟು ಬೇಗ ನಿಮ್ಮ ಕಲಹವನ್ನು ನಿಲ್ಲಿಸಿ ಆದಷ್ಟು ಬೇಗ ಆಗಮಿಸಿ ಪಂಡಿತ ರಾಮಕೃಷ್ಣರನ್ನು ಉಳಿಸಿಕೊಳ್ಳುವಲ್ಲಿ ಮಹಾರಾಜರನ್ನು ಒಲಿಸಿಕೊಳ್ಳುವುದು ಅವಶ್ಯವಾಗಿದೆ. ಬನ್ನಿ ಮಹಾಮಂತ್ರಿಗಳೇ, ನಡೆಯಿರಿ, ಹೊರಡೋಣ. ಬನ್ನಿ. ಮಹಾರಾಜರಿಗೆ ಜಯವಾಗಲಿ. ಪ್ರಣಾಮಗಳು ಮಹಾರಾಜರೇ. ಬನ್ನಿ ಮಂತ್ರಿಗಳೇ, ನೀವಿಲ್ಲಿ ಈ ಸಮಯದಲ್ಲಿ? ಕ್ಷಮೆ ಇರಲಿ ಮಹಾರಾಜರೇ, ಆದರೆ ಒಂದು ವಿಷಯವನ್ನು ನಿಮ್ಮ ಬಳಿ ಗಮನಕ್ಕೆ ತರಲು ಬಂದಿದ್ದೇವೆ. ಈಗ ಬಂದಿದ್ದೀರಿ? ಈಗ ಕಾಲ ಮೀರಿದ ಮೇಲೆ? ಅದು ಮಹಾರಾಜರೇ, ಅರ್ಥವಾಗಲಿಲ್ಲ. ಮಹಾರಾಜರ ಮಾತಿನ ಅರ್ಥವೇನೆಂದರೆ, ಯಾರದೋ ತೋಟದಲ್ಲಿ ಪಕ್ಷಿಗಳು ಬಂದಿವೆ ಅಲ್ಲವೇ ಮಹಾರಾಜರೇ? ನೀವು ಬಂದಿರುವಿರೇ? ಮಹಾಮಂತ್ರಿಗಳೇ, ನೀವು ನಮಗೇನು? ಮಹಾರಾಜರೇ, ನಿಮಗಿಷ್ಟೂ ನೆನಪಿಲ್ಲವೇ? ಇವರು ನಮ್ಮ ರಾಜ್ಯದ ಮಹಾಮಂತ್ರಿಗಳು. ಧನ್ಯವಾದ. ನೀವು ನಮ್ಮ ಮಹಾಮಂತ್ರಿಯಾಗಿದ್ದರೆ ನೀವು ನಮ್ಮನ್ನೇಕೆ ತಡೆಯಲಿಲ್ಲ? ಮಹಾರಾಜರೇ, ಅದು ಮಚಲಿಪಟ್ಟಣಕ್ಕೆ ನೀವು ಕಳೆದ 3 ದಿನಗಳಿಂದ ಹೊರಡುತ್ತಿದ್ದೀರಿ, ಆದರೆ ಇನ್ನೂ ಹೊರಟಿಲ್ಲ. ನೀವು ನಮ್ಮನ್ನು ತಡೆಯಬೇಕಿತ್ತು ತಾನೇ? ಅಲ್ಲದೆ ನೀವು ನಮ್ಮ ಮಹಾರಾಣಿಯರು. ನಾವು ಯೋಚಿಸುವ ಮೊದಲೇ ನಿಮಗೆ ಎಲ್ಲವೂ ತಿಳಿಯುತ್ತದಲ್ಲ. ನೀವೇಕೆ ನಮ್ಮನ್ನು ತಡೆಯಲಿಲ್ಲ? ಮಹಾರಾಜರೇ, ಆ ಸಮಯದಲ್ಲಿ ನಾವು ರಾಜ್ಯಸಭೆಯಲ್ಲಿ ಉಪಸ್ಥಿತರಿರಲಿಲ್ಲ. ಹೌದು, ನೀವಲ್ಲಿದ್ದಿರಲ್ಲವೇ ಮಂತ್ರಿಗಳೇ? ಹಾಗಿದ್ದರೆ ನೀವೇಕೆ ತಡೆಯಲಿಲ್ಲ? ಅದು ಮಹಾರಾಜರೇ, ಪ್ರಯತ್ನ ಮಾಡಿದೆವು ಮಹಾರಾಜರೇ, ಆದರೆ ಅದು ಇದು ಏನೂ ಇಲ್ಲ ಮಂತ್ರಿಗಳೇ. ನೀವು ನಮ್ಮನ್ನು ತಡೆಯಬೇಕಿತ್ತು. ಪಂಡಿತ ರಾಮಕೃಷ್ಣರು ಕೊತ್ವಾಲರಿಗಾಗಿ ಏನು ಮಾಡಿದರು ಮಹಾರಾಜರೇ? ಅವರು ಕೊತ್ವಾಲರ ಮೃತ್ಯುದಂಡವನ್ನು ತೆಗೆದುಕೊಂಡರು. ಹೌದು. ನೀವು ರಾಮಕೃಷ್ಣರಿಗಾಗಿ ಏನು ಮಾಡುವಿರಿ? ಮಹಾರಾಜರೇ, ನಾನು ಕೂಡ ಪಂಡಿತ ರಾಮಕೃಷ್ಣರ ಶಿಕ್ಷೆಯನ್ನು ನನ್ನ ಮೇಲೆ ಇಲ್ಲ ಮಹಾರಾಜರೇ, ಇಲ್ಲ ಮಹಾರಾಜರೇ. ಮಹಾಮಂತ್ರಿಗಳೇ, ನಿಮಗೆ ಅರ್ಥವಾಗಬೇಕಿತ್ತಲ್ಲವೇ? ನಮ್ಮ ಮೇಲೆ ಇಡೀ ರಾಜ್ಯದ ಭಾರವಿದೆ, ಅನೇಕ ಸಮಸ್ಯೆಗಳಿವೆ. ನಮ್ಮಿಂದ ತಪ್ಪುಗಳು ಆಗಬಹುದು, ನೀವು ತಡೆಯಬೇಕಲ್ಲವೇ? ಈಗ
ಪಂಡಿತ ರಾಮಕೃಷ್ಣರ ಮೃತ್ಯುದಂಡಕ್ಕಾಗಿ ನೀವು ಕಾರಣಕರ್ತರಾಗುತ್ತೀರಿ. ಏನು ಮಹಾರಾಜರೇ, ಪಂಡಿತ ರಾಮಕೃಷ್ಣರ ಮರಣದಂಡನೆಗೆ ನಾವು ಕಾರಣವೇ? ಇಲ್ಲ ಇಲ್ಲ, ಈಗ ತಪ್ಪೊಪ್ಪಿಕೊಂಡರೆ ಪ್ರಯೋಜನವಿಲ್ಲ ಮಂತ್ರಿಗಳೇ. ಪರಿಹಾರ ನೀಡಿ. ಮಹಾರಾಜರೇ, ಇಲ್ಲಿಯವರೆಗೂ ನಡೆದಿರುವುದೆಲ್ಲ ಸರಿಯಾಗಿಲ್ಲ. ಮಹಾರಾಜರಿಂದ ತಪ್ಪು ಏನು? ಅಂದರೆ ವ್ಯಕ್ತಿಯಿಂದ ಆಗುತ್ತದೆ. ಮಹಾರಾಜರೇ, ನಾವು ಏನು ಹೇಳುತ್ತೇವೆಂದರೆ ನೀವು ನಿಮ್ಮ ನಿರ್ಣಯವನ್ನು ಸ್ಥಗಿತಗೊಳಿಸಿ. ಇಲ್ಲ, ಆದರೆ ನೀವು ಇದನ್ನು ಮಾಡಲಾಗುವುದಿಲ್ಲವಲ್ಲ? ಮಾಡಬಹುದು ಮಂತ್ರಿಗಳೇ. ಆ? ಈ ನಿರ್ಣಯವನ್ನು ಸ್ಥಗಿತಗೊಳಿಸುವುದು ಹೇಗೆಂದು ನಾವು ಚಿಂತಿಸುತ್ತಿದ್ದೆವು. ಮತ್ತೇನಾದರೂ ಯೋಚಿಸಿದರೆ? ಯೋಚನೆಯನ್ನು ನಾವೇ ಮಾಡಬೇಕೆ ಮಂತ್ರಿಗಳೇ? ನೀವು ಏನಾದರೂ ಮಾಡಿ. ನೀವು ಯೋಚಿಸಿ, ಚಿಂತಿಸಿ ಹಾಗೂ ಪರಿಹಾರ ಹೇಳಿರಿ. ಅದು ಮಹಾರಾಜರೇ, ನನಗನಿಸುವ ಪ್ರಕಾರ ಎಲ್ಲ ಸಮಸ್ಯೆಯಂತೆ ಈ ಸಮಸ್ಯೆಯನ್ನು ಪಂಡಿತ ರಾಮಕೃಷ್ಣರಿಗೆ ಒಪ್ಪಿಸುವುದು ಸರಿ. ಅದು ಏನೆಂದರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಪಂಡಿತ ರಾಮಕೃಷ್ಣರೇ ಸ್ವತಃ ಕೊಡುತ್ತಾರೆ. ಈ ಸಮಸ್ಯೆಗೂ ಪರಿಹಾರವನ್ನು ಪಂಡಿತ ರಾಮಕೃಷ್ಣರು ಖಂಡಿತ ಯೋಚಿಸಿರುತ್ತಾರೆ. ಅವರು ಚಿಂತಿಸುತ್ತಿರಬಹುದು. ಯಾರು? ಅಮ್ಮ, ಓಯ್! ಸೈನಿಕರ ಬೀಗ ಸರಿಯಾಗಿ ಹಾಕಿದ್ದೀರಾ ಅಲ್ವಾ? ಇಲ್ಲ ಅಂದ್ರೆ ನನಗೆ ಮರಣದಂಡನೆ ಆಗೋದಕ್ಕೆ ಮುಂಚೆನೆ ಮರಣ ಹೊಂತೀನಿ. ಸೈನಿಕ, ಬಾಗ್ಲು ತೆಗಿ. ನಾನು ಅವನ ಹೊಡಿಬೇಕು. ಇಲ್ಲ 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 ಇಲ್ಲ. ಶಾರದಾ ದೇವಿ, ಇವರು ನಿಮ್ಮ ಯಜಮಾನ್ರು, ಇವ್ರ ಮೇಲೆ ಹಲ್ಲೆ ಮಾಡ್ತೀರಾ? ಇಲ್ಲ, ಶಬ್ದ ನಮ್ದು, ಆದ್ರೆ ವಿಚಾರ, ಸಿಟ್ಟು, ನಿರ್ಣಯ ಎಲ್ಲ ಅಮ್ಮಂದೇ. ಎತ್ಕೊಳ್ಳಿ. ಏನ್ ಇತ್ಕೊಳ್ಳೋದು? ಅಮ್ಮಂಗ್ ಹೇಳ್ತಾ ಇದೀನಿ. ಅಮ್ಮ, ಕೋಲ್ ತಗೊಳ್ಳಿ, ಅವ್ರನ್ನ ಹೊಡೀರಿ. ಓಹೋ, ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರಿ? ಏನ್ ಅವಶ್ಯಕತೆ ಇತ್ತು ಕೊತ್ವಾಲರ ಶಿಕ್ಷಣ ತಲೆ ಮೇಲೆ ತಗೊಳಕ್ಕೆ? ಶಾರದಾ, ನಾನು ಅವ್ರಿಗೆ ಮರಣದಂಡನೆ ಆಗೋದಕ್ಕೆ ಹೇಗ್ ಬಿಡ್ಲಿ? ಎಷ್ಟು ದೊಡ್ಡ ಪರಿವಾರ ಇದೆ ಅವ್ರಿಗೆ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಎಷ್ಟಿದ್ದಾರೆ? 1, 2, 3. ನಿಮ್ಗೂ ಆಗ್ತಾ ಇದ್ರು. ಒಂದ್ ಮಗು ಅಂತೂ ಬರ್ತಾ ಇದೆಯಲ್ಲ. ನೀವಿಬ್ರು ಯಾಕೆ ಬಂದ್ರಿ ಇಲ್ಲಿಗೆ? ಮನೆಗೆ ಹೋಗಿ. ನಾನು ಸೌಭಾಗ್ಯವತಿ ಆಗಿರೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಅದಕ್ಕೆ ನೀವು ಅದನ್ನ ಅಳಿಸ್ತಾ ಇದ್ದೀರಿ. ನಮ್ ಬಗ್ಗೆ ಅಲ್ದೇ ಇದ್ರು ಬರೋ ಮಗು ಬಗ್ಗೆ ಆದ್ರೂ ಯೋಚನೆ ಮಾಡ್ಬೇಕಿತ್ತು. ನನ್ನ ಹಣೆ ಬರನೇ ಸರಿ ಇಲ್ಲ. ನನ್ಗೆ ಎಷ್ಟು ಸಿಟ್ಟು ಬರ್ತಾ ಇದೆ ಅಂದ್ರೆ ಇವನನ್ನಂತೂ ಸೆರೆ ಮನೇಲಿ ಹಾಕಿದರೆ ಗೊತ್ತಾಗ್ತಿಲ್ಲ ಯಾರ ಮೇಲೆ ಅದನ್ನ ತೀರ್ಸ್ಕೊಳ್ಳಿ ಅಂತ. ಅಮ್ಮ ನಡೀರಿ, ನಿಮ್ಮ ಭೇಟಿಯ ಸಮಯ ಮುಗಿಯಿತು. ಹಾ ಮುಗ್ದು ಹೋಗಿದ್ದಿದ್ದು ನಿನ್ ಸಮಯ. ಹೇ, ಒಂದು ಹೂಕುಂಡನ ನೋಡ್ಕೊಳಕ್ ನಿನ್ ಕೈಲಿ ಆಗ್ಲಿಲ್ಲ. ಇಷ್ಟು ದೊಡ್ಡ ರಾಜ್ಯದ ಕೊತ್ವಾಲ ಆಗಿದ್ಯಾ ನೀನು? ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ! ಅಷ್ಟು ಮಕ್ಕಳು ತಂದೆ ನೀನು, ಒಂದು ಹೂಕುಂಡ ನೋಡ್ಕೊಳಕ್ ಆಗ್ಲಿಲ್ವಾ? ಅಯ್ಯೋ ಅಮ್ಮ, ಈ ಹೂ ಕುಂಡಕ್ಕೂ ನನ್ ಮಕ್ಳಿಗೂ ಏನ್ ಸಂಬಂಧ? ಭಗವಂತ ಕೊಡೋದಲ್ವಾ? ಹೇಳಿ, ಇದ್ರಲ್ಲಿ ನಂದೇನ್ ತಪ್ಪಿದೆ? ನಿನ್ನಿಂದ ರಾಮನ್ಗೆ ಈ ಪರಿಸ್ಥಿತಿ ಬಂದಿದೆ. ಗುಂಡಪ್ಪ, ಶಾರದಾ, ಕೊತ್ವಾಲರನ್ನ ಕಾಪಾಡಿ. ಇಲ್ಲ ಅಂದ್ರೆ ಅಮ್ಮ ಹೊಡೆದು ಸಾಯಿಸ್ಬಿಡ್ತಾರೆ. ನಡಿ ನಡಿ. ಅಮ್ಮ ಹೊಡಿಬೇಡ. ಅಯ್ಯೋ ಪಾಪ ಕೊತ್ವಾಲ್ರೇ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ನೀವೇಕೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡುತ್ತಿರುವಿರಿ? ಗುರುಗಳೇ, ನಾವು ಯೋಚಿಸುತ್ತಿದ್ದೆವು. ಆದರೆ ಏನು ಯೋಚಿಸುತ್ತಿರುವಿರಿ? ಎಲ್ಲರೂ ಯೋಚಿಸುತ್ತಿದ್ದೇವೆ. ಪಂಡಿತ ರಾಮಕೃಷ್ಣರು ಏನು ಯೋಚಿಸುತ್ತಿದ್ದಾರೆಂದು. ಮಹಾರಾಜರೇ, ನಾವು ನಿಮ್ಮೊಂದಿಗೆ ಮಾತನಾಡಲು ಬಂದಿದ್ದೇವೆ. ಗುರುಗಳೇ, ನಿಮ್ಮ ಈ ಭೇಟಿಯ ಕಾರಣ ನಮಗೀಗಾಗಲೇ ತಿಳಿದಿದೆ. ಅದು ನಮ್ಮ ಸೌಭಾಗ್ಯ ಮಹಾರಾಜರೇ. ಗುರುಗಳೇ, ನಿಮ್ಮ ಹೃದಯವಿದೆಯಲ್ಲ, ಅದು ಕಮಲದ ಪಕಳೆಗಳಂತೆ ಕೋಮಲ. ಅದು ನಿಜ ಮಹಾರಾಜರೇ. ನಿಮ್ಮ ಹೃದಯದಲ್ಲಿ ಜನಗಳಿಗಾಗಿ ಮಮತೆ ಇದೆ. ಅದು ನಿಜ ಮಹಾರಾಜರೇ. ಸ್ನೇಹವಿದೆ, ಸತ್ಯ. ಆದರವಿದೆ, ಸತ್ಕಾರವಿದೆ. ಸತ್ಯವಾದ ಮಾತು.
ನೀವು ನಿಮ್ಮ ಸಹಚರರಿಗಾಗಿ ಸದೈವ ನ್ಯಾಯ ಬಯಸುತ್ತೀರಾ? ಪ್ರತಿಕ್ಷಣವು ಮಹಾರಾಜರೇ. ನೀವು ಪಂಡಿತ ರಾಮಕೃಷ್ಣರಿಗಾಗಿ ಕ್ಷಮೆ ಕೇಳಲು ಬಂದಿದ್ದೀರಾ? ಸತ್ಯವಾದ ಮಾತು ಮಹಾರಾಜರೇ. ಅದ್ಭುತ. ಇಲ್ಲ ಮಹಾರಾಜರೇ, ಇಲ್ಲ 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 ಗುರುಗಳೇ, ನೀವು ಕೇಳಿ, ಕ್ಷಮೆ ಕೇಳಿ. ಇಲ್ಲ 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 ಗುರುಗಳೇ, ನೀವು ಕ್ಷಮೆಯನ್ನು ಕೇಳಿ. ನಾವು ನಿಮ್ಮ ಮಾತನ್ನು ತೆಗೆದುಹಾಕುವುದಿಲ್ಲ, ಏಕೆಂದರೆ ನೀವು ತಪ್ಪು ಮಾಡಲು ಸಾಧ್ಯವೇ ಇಲ್ಲ. ಮಹಾರಾಜರೇ, ನಾವೇಕೆ ಪಂಡಿತ ರಾಮಕೃಷ್ಣರ ಪರವಾಗಿ ಕ್ಷಮೆ ಯಾಚಿಸಬೇಕು? ಏನೆಂದಿರಿ? ಇಲ್ಲ ಮಹಾರಾಜರೇ, ಅದು ನನ್ನ ಮಾತಿನ ಅರ್ಥವೇನೆಂದರೆ, ನಿಮ್ಮ ಆಜ್ಞೆಯಿಂದಲೇ ಪಂಡಿತ ರಾಮಕೃಷ್ಣರಿಗೆ ಮರಣದಂಡನೆ ಆಗಿದೆ. ನಾವು ನಿಮ್ಮ ಆಜ್ಞೆಯನ್ನು ಹೇಗೆ ಅವಮಾನಗೊಳಿಸುತ್ತೀವಿ? ಮಹಾರಾಜರೇ, ನಮಗೆ ರಾಜಾಜ್ಞೆಯು ಬ್ರಹ್ಮವಾಕ್ಯದಂತೆ, ಶಿಲಾ ಶಾಸನದಂತೆ, ಉದಿಸುವ ಸೂರ್ಯ ಕಿರಣಗಳಂತೆ, ಪಶ್ಚಿಮದ ವಾಯುವಿನಂತೆ, ಸಮುದ್ರದ ಅಲೆಗಳಂತೆ, ಆಕಾಶದ ಮತ್ತೆ ಹೇಳಿದ್ದನ್ನೇ ಹೇಳಬೇಡಿ, ನಮಗೆ ವಿಷಯ ತಿಳಿಯಿತು. ನೀವು ಇಲ್ಲಿಗೆ ಏಕೆ ಬಂದಿರಿ ಅದನ್ನು ಮೊದಲು ನಮಗೆ ಹೇಳಿ. ಮಹಾರಾಜರೇ, ಅದು ನಾವು ನಾವು ನಿಮ್ಮ ನಿಮ್ಮ ಬಳುವಳಿಯನ್ನು ನಿಮಗೆ ನೀಡಲು ಬಂದಿದ್ದೇವೆ. ನಮಗೆ ಬಳುವಳಿ? ಅದು ನಿಮ್ಮ ಪೂರ್ವಜರ ಬಳುವಳಿ. ಆ ಹೂಕುಂಡ ನೀವು ನಮಗೆ ಪೂಜೆ ಮಾಡಲು ನೀಡಿದ್ದು. ಅದು ಅದು ನಮಗೆ ಬೇಡ. ಯಾಕೆ? ಇಲ್ಲ, ಅದು ನಮ್ಮ ಮಾತಿನ ತಾತ್ಪರ್ಯವೇನೆಂದರೆ, ಮಹಾರಾಜರೇ, ನಾವು ಅದಕ್ಕೆ ವಿಧಿವತ್ತಾಗಿ ಪೂಜೆ ಮಾಡಿದ್ದೇವೆ, ಮಂತ್ರದೊಂದಿಗೆ ಅಭಿಷೇಕ ಮಾಡಿದ್ದೇವೆ. ಅಲ್ಲಿಗೆ ನಮ್ಮ ಕಾರ್ಯವು ಸಂಪೂರ್ಣವಾಯಿತು. ಈಗ ತಮ್ಮ ಹೂಕೊಂಡವನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳಿ. ಒಳ್ಳೆಯದು ಗುರುಗಳೇ. ಧನ್ಯವಾದಗಳು ಮಹಾರಾಜರೇ. ಗುರುಗಳೇ, ಹೇಳಿ ಮಹಾರಾಜರೇ. ನಿಮ್ಮಿಂದ ನಮಗೆ ಸಂತೋಷವಾಗಿದೆ. ನಾವು ನಿಮಗೆ ಏನಾದರೂ ದಾನ ನೀಡಬಯಸುತ್ತೇವೆ. ರಾಜರ ಕರ್ತವ್ಯ ನೀಡುವುದು, ಪಂಡಿತರ ಕರ್ತವ್ಯ ಪಡೆಯುವುದು ಒಳ್ಳೆಯ ಕಾರ್ಯಕ್ಕೆ ತಡಬೇಕೆ ಮಹಾರಾಜರೇ? ಮನಿ ಇವತ್ ಗೊತ್ತಾಯ್ತು ನಮ್ ಗುರುಗಳ ಜನ್ಮ ಇದಕ್ಕೆ ಆಗಿರೋದು ಅಂತ. ಬೇರೆಯವ್ರ ವಸ್ತುಗಳನ್ನು ಆಕ್ರಮಿಸ್ಕೊಳ್ಳೋಕೆ. ನಾವು ನಿಮಗೆ ದಾನ ಸ್ವರೂಪದಲ್ಲಿ ಈ ಹೂದಾನಿ ನೀಡುವೆವು. ಉತ್ತಮವಾದ ವಿಚಾರ ಮಹಾರಾಜರೇ, ಉತ್ತಮವಾದ ವಿಚಾರ. ಇಲ್ಲ ಮಹಾರಾಜರೇ, ಇದೇನು ಮಾಡಿದಿರಿ? ನಾವು ಇದನ್ನ ಹೇಗೆ? ಗುರುಗಳೇ, ಒಂದು ಹೂದಾನಿಯ ಪೂಜೆ ಮಾಡುತ್ತಿದ್ದೀರಿ. ನಮ್ಮ ಆಸೆ ಎಂದರೆ ಈ ಹೂದಾನಿಯ ಪೂಜೆಯನ್ನು ನೀವೇ ಮಾಡಿ. ಧನ್ಯವಾದ ಗುರುಗಳೇ. ನಾವು ತಪ್ಪಿಸಿಕೊಂಡೆವು. ನಾವು ಸಿಕ್ಕಾಕೊಂಡೆವು. ಏನಾಯಿತು ಗುರುಗಳೇ? ನಿಮಗೆ ದಾನ ಇಷ್ಟವಾಗಲಿಲ್ಲವೇ? ಇಷ್ಟವಾಯ್ತು ಮಹಾರಾಜರೇ, ಇಷ್ಟವಾಯ್ತು. ಅತ್ಯಂತ ಉತ್ತಮ ಮಹಾರಾಜರೇ, ಅತ್ಯಂತ ಉತ್ತಮ. ಸರಿ, ಹಾಗಾದರೆ ನೀವಿನ್ನು ಹೊರಡಿ. ತಮ್ಮ ಆಜ್ಞೆ ಮಹಾರಾಜರೇ. ನಡಿ ಮನಿ, ಒಳ್ಳೇದಾಯ್ತು. ನಮ್ಗೆ ಚೆಂಡಾಟ ಆಡೋದಿಕ್ಕೆ ಇನ್ನೊಂದು ಹೂಕುಂಡ ದೊರಕದೆ ಅಂತ ಆಯ್ತು. ಇಲ್ಲ, ಏನಾಯಿತು ಗುರುಗಳೇ? ಏನೂ ಇಲ್ಲ ಮಹಾರಾಜರೇ. ಅದು 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 ಇವರು ಹೇಳುತ್ತಿದ್ದರು, ಈ ಹೂಕುಂಡವನ್ನು ನಾವು ಹಿಡಿದುಕೊಳ್ಳುತ್ತೇವೆ ಎಂದು. ಇಲ್ಲ, ನಾವೇ ಹಿಡಿದುಕೊಳ್ಳುತ್ತೇವೆ, ನಾವೇ ಹಿಡಿದುಕೊಳ್ಳುತ್ತೇವೆ. ಧನ್ಯರು ನೀವು. ಮಹಾರಾಜರೇ, ಒಂದು ವೇಳೆ ಪಂಡಿತ ರಾಮಕೃಷ್ಣರು ನಾಳೆಯೊಳಗೆ ಯಾವ ಉಪಾಯವನ್ನು ಮಾಡದಿದ್ದರೆ ಆಗ ಏನು ಮಾಡಬಹುದು ಮಹಾರಾಜರೇ?